ಎಲ್ರಿಗೂ ನಮಸ್ಕಾರ. ವೃತ್ತಿ ಬಾಂಧವರಿಗೆ ಇನ್ನೊಮ್ಮೆ ಗುರುವಾರದ ಬೆಳಗಿನ ನಮಸ್ಕಾರ. ಕಾರ್ಯಕ್ರಮದ ಪ್ರಕಾರ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು. ನಾವು ಸಾಮಾನ್ಯವಾಗಿ ಆಗುತ್ತೆ, ಪರವಾಗಿಲ್ಲ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದ್ದಾರೆ. ನನ್ನ ಬಗ್ಗೆ ಸಾಕಷ್ಟು ಹೇಳಿದ್ರು. ಒಂದು ವಿಷಯ ಹೇಳಿರಲಿಲ್ಲ, ಅದನ್ನು ಹೇಳಿಬಿಟ್ಟು ಪುನಶ್ಚೇತನದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತೀನಿ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು PU ಕಾಲೇಜಲ್ಲಿ. 91 2002ವರೆಗೂ PU ಕಾಲೇಜಲ್ಲಿ ಕೆಲಸ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ PU ಲೆಕ್ಚರರ್ ಆಗಿ. ಖಾಸಗಿ ಕಾಲೇಜು, ಏಡೆಡು ಅಲ್ಲ, ಗೌರ್ಮೆಂಟು ಅಲ್ಲ. ಒಂದ್ಸಾರಿ ಪರ್ಮನೆಂಟ್ ಲೆಕ್ಚರರ್ ಸ್ಟ್ರೈಕ್ ಮಾಡಿದ್ರಿಂದ ನಮ್ಮನ್ನು ಕೂಡ ವ್ಯಾಲ್ಯೂಯೇಷನ್ಗೂ ಕರ್ಕೊಂಡು ಹೋಗಿದ್ರು, ಸೆಕೆಂಡ್ PU ವ್ಯಾಲ್ಯೂಯೇಷನ್ಗೆ. ಸೊ ಸೆಕೆಂಡ್ PU ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಟೀಚಿಂಗ್ ಮೆಥಡ್ ಹೇಗಿರುತ್ತೆ, ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಎಲ್ಲ 11 ವರ್ಷಗಳ ಕಾಲ ತಿಳ್ಕೊಂಡಿದ್ದೀನಿ. ಅದಾದ್ಮೇಲೆ ಡಿಗ್ರಿ ಕಾಲೇಜ್ಗೆ ಹೋದೆ ನಾನು. ಡಿಗ್ರಿ ಕಾಲೇಜ್ ಹೋದ್ಮೇಲೆ ಪಾಠಕ್ಕಿಂತ ಹೆಚ್ಚಾಗಿ ಏನೇನು ಮಾಡ್ಬೇಕಂತ ಈಗ ಹೇಳಿದ್ರು ಸರ್, ಏನೇನೋ ಮಾಡಿದಾರೆ ಅಂತ. ಕಡ್ಡಾಯ ಅದು ಮಾಡಲೇಬೇಕಾಗುತ್ತೆ, ಖಂಡಿತ. ಆಮೇಲೆ ಈ ಪುನಶ್ಚೇತನ ಕಾರ್ಯಕ್ರಮ ಅಂತ ಡಿಗ್ರಿ ಕಾಲೇಜ್ ಲೆವೆಲಲ್ಲೂ ಇದೆ, ಮತ್ತೆ PU ಎಲ್ಲ ಕಡೆಗಳಲ್ಲೂ ಇದೆ. ಏನಕ್ಕೋಸ್ಕರ ಮಾಡ್ತಾರೆ, ಉದ್ದೇಶ ಏನು, ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾನು ಇದೇ ಊರಲ್ಲಿ ಇರೋದ್ರಿಂದ, ನಮ್ಮ ಸ್ನೇಹಿತರು ಹೇಳಿರೋದ್ರಿಂದ ನನ್ನನ್ನು ಆಹ್ವಾನಿಸೋದಕ್ಕೆ ಗೌರವಾನ್ವಿತ ಪ್ರಾಂಶುಪಾಲರಿಗೆ ವಂದನೆಗಳನ್ನ ತಿಳಿಸ್ತಾ, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಲ್ವಾ. 9 ಚಾಪ್ಟರ್ಸ್ ಇದೆ. 9 12 ಸೆಕೆಂಡ್ PU 9 ಚಾಪ್ಟರ್ಸ್ ಇದೆ. 9 ಚಾಪ್ಟರ್ಸ್ ಅನ್ನ ನೀವು ಆಲ್ರೆಡಿ 9 to 10 years ಇಂದ ಟೀಚ್ ಮಾಡ್ತಾ ಬಂದಿದ್ದೀರಾ. ಟೆಕ್ಸ್ಟ್ ಬುಕ್ ಇದೆ, ಮೆಥಡ್ಸ್ ಇದೆ, ಎಲ್ಲ ಇದೆ, ರಿಸಲ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಿದೆ. ಹಾಗಾದ್ರೆ ಈ ಪುನಶ್ಚೇತನ ಕಾರ್ಯಕ್ರಮದ ಉದ್ದೇಶ ಏನು, ಏನಕ್ಕೋಸ್ಕರ ನಮ್ಮನ್ನ ಕರೆಸಿದ್ದಾರೆ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಬರ್ಬಹುದು. ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಬ್ಬರು ಅಷ್ಟೇನೆ ಕಾಲ ಕಾಲಕ್ಕೆ ನಮ್ಮನ್ನ ನಾವು ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ ಪುನಶ್ಚೇತನಗೊಳ್ಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವು ತರಕಾರಿ ಕಟ್ ಮಾಡ್ಬೇಕಾದ್ರೆ, ಏನೇ ಕಟ್ ಮಾಡ್ಬೇಕಾದ್ರೂ ಮನೆಯಲ್ಲಿ ಚಾಕು ಇಟ್ಕೊಂಡಿರ್ತೀವಲ್ವಾ. ಚಾಕು ಕೆಲಸ ಏನು, ಐಟಮ್ಸ್ ಅನ್ನೆಲ್ಲ ಕಟ್ ಮಾಡೋದು. ಆ ಕಟ್ ಮಾಡೋ ಚಾಕುಗೂ ಕೂಡ ನಾವು ಕಾಲ ಕಾಲಕ್ಕೆ ಸಾಣೆ ಹಿಡಿತೀವಿ, ಹೌದು ತಾನೆ? ಏನಕ್ಕೆ? ಚೆನ್ನಾಗಿ ಕೊಯ್ಲಿ, ಅದು ವರ್ಕ್ ಚೆನ್ನಾಗಿ ಮಾಡ್ಲಿ ಅಂತ. ನಾವು ನೀವು ಅಷ್ಟೇನೆ, ನಮ್ಗೆಲ್ಲ ಗೊತ್ತಿದೆ, PG ಮಾಡಿದೀವಿ, ಎಕ್ಸ್ಪೀರಿಯನ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ, ಮಾಸ್ಟರ್ಸ್ ಆಗಿದ್ದೀವಿ. ನಮ್ಗಿದ್ರ ಅಗತ್ಯ ಇಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಬರಬಾರ್ದು ಅಷ್ಟೇನೆ. ನಾವು ಅಪ್ಡೇಟ್ ಆಗೋಣ. ಸಿಲೆಬಸ್ ಹೇಗಿದೆ, ವಿದ್ಯಾರ್ಥಿಗಳಿಗೆ ಯಾವ ಥರ ನಾವು ಮಾರ್ಗದರ್ಶನ ಕೊಡಬೇಕು, ನಾವು ಯಾವ ರೀತಿ ಅಪ್ಡೇಟ್ ಆಗಬೇಕು, ನಮ್ಮ ಸಬ್ಜೆಕ್ಟನ್ನು ಯಾವ ರೀತಿ ಪಾಪ್ಯುಲರ್ ಮಾಡಬೇಕು, ಅದಕ್ಕೋಸ್ಕರನೇ ಇಂಥ ಕಾರ್ಯಕ್ರಮಗಳು ಅಪೇಕ್ಷಣೀಯ ಪ್ರತಿಯೊಬ್ಬರಿಗೂ ಅಷ್ಟೇನೆ. ಸೊ ಸಿಲೆಬಸ್ಗೆ ಹೋಗೋಕೆ ಮುಂಚೆ ಇನ್ನೊಂದು 2 ಮಾತು ಹೇಳ್ಬಿಡ್ತೀನಿ. ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ಸ್, PU ಕಾಲೇಜಲ್ಲಿ 6 ಸಬ್ಜೆಕ್ಟ್ ಇರ್ಬೋದು, ಕನ್ನಡ, ಇಂಗ್ಲಿಷ್, HEPS ಆರ್ HEGP ಲೈಕ್ ದಟ್. ಪ್ರತಿಯೊಂದು ಸಬ್ಜೆಕ್ಟ್ಗೂ ತನ್ನದೇ ಆದ ಮಹತ್ವ ಇರುತ್ತೆ. ನಾವು ಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಫ್ಯಾಕಲ್ಟಿ ಏನು ಹೇಳ್ತೀವಿ, ನಮ್ಮ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಬೇರೆ ಸಬ್ಜೆಕ್ಟ್ಗಿಂತ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಏನೋ ಜಾಸ್ತಿನೇ ಚೆನ್ನಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತೀವೋ ಇಲ್ವಾ? ಖಂಡಿತ. ಹೇಳಿದ್ಮೇಲೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಟೈಮಲ್ಲಿ ಆ ಸಬ್ಜೆಕ್ಟ್ ಮೇಲೆ ಪ್ರೀತಿ ಹುಟ್ಟಬೇಕು, ವಿಶ್ವಾಸ ಹುಟ್ಟಬೇಕು, ಚೆನ್ನಾಗಿದೆ ಅನ್ನೋ ಭಾವನೆ ಬರ್ಬೇಕಲ್ವಾ? ಎಸ್. ಸಿಲೆಬಸ್ ಹೇಗಾದ್ರೂ ಇರಲಿ, ಆ ಸಿಲೆಬಸ್ನ ಟೀಚ್ ಮಾಡೋ ಟೀಚರ್ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಸಬ್ಜೆಕ್ಟ್. ಸಪೋಸ್ ನಾವು ಅಪ್ಡೇಟ್ ಆಗಿಲ್ಲ, ನಮ್ಮ ಮೆಥಡ್ ಸುಧಾರಿಸ್ಕೊಂಡಿಲ್ಲ, ಏನೋ ಹೇಳ್ತೀವಿ, ಎಲ್ರೂ ಅಂತಲ್ಲ, ಏನು ಪರ್ಸನಲ್ ಆಗಿ ತೆಗೆದುಕೋಬೇಡಿ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಸಾಮಾನ್ಯವಾಗಿ ಮನುಷ್ಯರು ಅಂದಮೇಲೆ 2 ಥರ ಫೀಲಿಂಗ್ ನಮ್ಮಲ್ಲಿ ಇರುತ್ತೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಇಲ್ಲಿ ಎಲ್ಲ ನೆಗೆಟಿವ್ ಇದ್ದೀರಾ ಅಥವಾ ಪಾಸಿಟಿವ್ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಜನರಲೈಸ್ ಮಾಡ್ತಾ ಇದ್ದೀನಿ. ಕೆಲವರು ಇರ್ಬೋದು. ಸೊ ಯಾವುದೇ ಕೆಲಸನ ಧನಾತ್ಮಕವಾಗಿ ಯೋಚನೆ ಮಾಡೋದು, ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಸಪೋಸ್ ಸೂಲಿಬೆಲೆಗೆ ಬಂದಿದ್ದೀರಾ, ಇಲ್ಲಿ ಕೂತ್ಕೊಳ್ತೀರಾ, 1 hour ಏನಾದ್ರೂ ಪ್ರಯೋಜನ ಆಗಿದ್ಯಾ ಇಲ್ವಾ? ಪ್ರಯೋಜನ ಆಗುತ್ತೆ, ಏನಾದ್ರೂ ಚೇಂಜ್ ಮಾಡ್ಕೋಬಹುದು, ನಾವು ಕೂಡ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಸ್ಟೂಡೆಂಟ್ಸ್ ಮೇಲೆ ಅಂತ ಒಳ್ಳೆ ದೃಷ್ಟಿಯಲ್ಲಿ ಥಿಂಕ್ ಮಾಡ್ತಕ್ಕಂಥದ್ದು. ಇನ್ನೊಂದು, ಸುಮ್ಮನೆ ಬಂದಿದ್ದೀವಿ, ಹೇಗೂನು ರಿಸೋರ್ಸ್ ಪರ್ಸನ್ ಅಂತ ಬಂದಿದ್ದಾರೆ, ಡಿಗ್ರಿ ಕಾಲೇಜ್ ಲೆಕ್ಚರರ್, ನಮ್ಗೂ ಅವ್ರಿಗೆ ಸೇಮ್ ಕ್ವಾಲಿಫಿಕೇಶನ್, ನೋ ಡಿಫರೆನ್ಸ್, ಟೀಚಿಂಗ್ ಮಾಡ್ತಾರೆ, ಏನ್ ವ್ಯತ್ಯಾಸ ಅಲ್ಲ, ಏನಕ್ಕೆ ಹೋಗ್ಬೇಕು, ಏನಕ್ಕೆ ಕೇಳಿಸ್ಕೊಳ್ಬೇಕು?
ಏನ್ ಪ್ರಯೋಜನ ಇಲ್ಲ, ಏನು ಆಗಲ್ಲ, ಬದಲಾಗಲ್ಲ, ಸೆಕೆಂಡ್ ಥಾಟ್, ನೆಗೆಟಿವ್ ಮೈಂಡ್. ಸೊ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಈಗ ನಾನು ಸಬ್ಜೆಕ್ಟ್ ತಿಳಿಸೋವಾಗ ನಮ್ಮ ಸಬ್ಜೆಕ್ಟ್ ಬಗ್ಗೆ ಎಂತ ಧೋರಣೆ ನಮ್ಮಲ್ಲಿ ಇರಬೇಕು? ಫಸ್ಟ್ ಆಫ್ ಆಲ್ ಪಾಸಿಟಿವ್ ಧೋರಣೆ ಇರಬೇಕು. ಒಳ್ಳೆ ಸಬ್ಜೆಕ್ಟ್, ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಕೂಡ ಇದೆ. ಪ್ರಾಕ್ಟಿಕಲ್ ಆಗೂ ಇದೆ. ನಮ್ಮ ಸಬ್ಜೆಕ್ಟ್ ಅನ್ನ ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ಆಗಸ್ಟ್ ಕಾಮ್ಟೆ ಹೇಳ್ತಾನೆ, ಸೈನ್ಸ್ ಅಂತ ಕರೆದಿರೋದು ಹಾಸ್ಯಾಸ್ಪದ, ಇದು ಸೈನ್ಸ್ ಅಲ್ಲ, ಆರ್ಟ್ಸ್ ಅಲ್ಲಿ ಅತ್ಯಂತ ಕೊನೆದಂತ ಹೇಳ್ತಾನೆ ಆಗಸ್ಟ್ ಕಾಮ್ಟೆ. ಯಾರಂತ ಗೊತ್ತಿರ್ಬೋದು, ಸೋಷಿಯಾಲಜಿ ಪಿತಾಮಹ. ಬಟ್ ಅರಿಸ್ಟಾಟಲ್ ಹೇಳ್ತಾನೆ ಪೊಲಿಟಿಕಲ್ ಸೈನ್ಸ್ ಇಸ್ ಎ ಮಾಸ್ಟರ್ ಸೈನ್ಸ್ ಅಂತ. ನಮ್ಗೆಲ್ಲ ಗೊತ್ತಿದೆ, ಅರಿಸ್ಟಾಟಲ್ ಬರೀ ರಾಜ್ಯಶಾಸ್ತ್ರದ ಪಿತಾಮಹ ಅಷ್ಟೇ ಅಲ್ಲ, ಜೀವಶಾಸ್ತ್ರದ ಪಿತಾಮಹನೂ ಹೌದು, ಇನ್ನೂ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಎಕ್ಸ್ಪರ್ಟು ಹೌದು. ಆದ್ರೆ ಆತ ಡಿಕ್ಲೇರ್ ಮಾಡ್ತಾನೆ, ಇಡೀ ಪ್ರಪಂಚದಲ್ಲಿರೋ ವಿಜ್ಞಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಜ್ಞಾನ ಯಾವುದು ಅಂತ ಹೇಳಿದ್ರೆ ನಮ್ ಸಬ್ಜೆಕ್ಟ್. ಸೊ ನಾವು ಆಗಸ್ಟ್ ಕಾಮ್ಟೆ ಮಾತಿಗೆ ನಾವು ಇದನ್ನ ಹೇಳ್ತೀವಿ, ರಾಜ್ಯಶಾಸ್ತ್ರನ ಓದಿದ್ರೆ ನಾವು ನಾಗರಿಕರಾಗಿ ಬಾಳ್ಬಹುದು, ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು, ಒಳ್ಳೆ ಲೀಡರ್ಸ್ ಆಗ್ಬೋದು, ಒಳ್ಳೆ ಅಫಿಷಿಯಲ್ಸ್ ಆಗ್ಬೋದು, ನಾಯಕತ್ವದ ಗುಣಗಳನ್ನ ನಾವು ಬೆಳೆಸ್ಕೊಳ್ಬಹುದು. ಸಬ್ಜೆಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನ ಸ್ಟೂಡೆಂಟ್ಸ್ ಅಲ್ಲಿ ಬಿತ್ತೀವಿ ನಾವು ಮನ್ಸಲ್ಲಿ. ಆಮೇಲೆ ಆ ಸಬ್ಜೆಕ್ಟ್ ಪಾಠ ಮಾಡೋವಾಗ ಯಾವ ಮೆಥಡ್ಸ್ ಫಾಲೋ ಮಾಡ್ತೀವಿ ನಾವು? ಪೂರ್ತಿ ಸಿಲೆಬಸ್, ಗೈಡ್ಲೈನ್ಸ್, ಅವರ್ಸ್ ಸಮೇತ ಕ್ವಶನ್ ಪೇಪರ್ ಪ್ಯಾಟ್ರನ್, ನೆನಪಲ್ಲಿ ಇಡಬೇಕಾದಂತ ವಿಷಯಗಳೇನಿದೆ, ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು, ಎಲ್ಲ ಡೀಟೇಲ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿದೆ. ನಾನು ಇಲ್ಲಿ ಬರೋಕ್ ಮುಂಚೆ ನಿಮ್ಮ ಸೆಕೆಂಡ್ PU ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ 2 ದಿನ ಓದಿದ್ದೀನಿ. A to Z, ಫಸ್ಟ್ ಚಾಪ್ಟರ್ ಇಂದ ಲಾಸ್ಟ್ ಚಾಪ್ಟರ್ ವರ್ಗು. ಈವನ್ ಮ್ಯಾಪ್ಸ್ ಇದೆ ಲಾಸ್ಟ್ ಅಲ್ಲಿ, ಅದನ್ನು ಕೂಡ. ನನ್ಗನ್ನಿಸ್ತು, ನಾವು ಡಿಗ್ರಿನಲ್ಲಿ ಸಿಲೆಬಸ್ ನಮ್ದು ಯೂನಿವರ್ಸಿಟಿ ಸೆಟ್ ಮಾಡುತ್ತೆ, ಕರಿಕ್ಯುಲಮ್ ಬೇರೆ ಇರುತ್ತೆ, NEP SEP ಎಲ್ಲ ಕೇಳಿದ್ದೀರಾ ನೀವು. ಸೊ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಆ ಸಿಲೆಬಸ್ ಈ ಸಿಲೆಬಸ್ ನೋಡಿದಾಗ ತುಂಬಾ ಚೆನ್ನಾಗಿದೆ ಸಿಲೆಬಸ್, ಎಲ್ಲ ವಿಷಯಗಳು ಇದೆ. ಸೆಕೆಂಡ್ PUC ನಲ್ಲೇ 3 ವರ್ಷ ಡಿಗ್ರಿನಲ್ಲಿ ಚರ್ಚೆ ಮಾಡೋ ಎಲ್ಲ ವಿಷಯಗಳು ಸೆಕೆಂಡ್ PU ನಲ್ಲಿ ಇದೆ. ಇನ್ನು ಫಸ್ಟ್ ಇಯರ್ ಅಲ್ಲಿ ಬೇಸಿಕ್ ಎಲ್ಲ ಇರುತ್ತೆ, ಫಸ್ಟ್ ಇಯರ್ PUC ನಲ್ಲಿ. ಸೊ ಆ ವಿದ್ಯಾರ್ಥಿಗಳಿಗೆ ನೀವು ಮೊದಲೇ ಎಲ್ಲ ವಿಷಯಗಳನ್ನ ಬ್ರೀಫ್ ಆಗಿ ಹೇಳ್ಕೊಟ್ಕೊಂಡು ಬರ್ತೀರಾ. ಇಲ್ಲಿ ಲೆಕ್ಚರರ್ಸ್ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, PU ಮಕ್ಕಳು ಹೈಸ್ಕೂಲ್ ಮುಗಿಸ್ಕೊಂಡು ಬಂದಿರ್ತಾರೆ. ಏಜ್ ಸಾಮಾನ್ಯವಾಗಿ 16 ವರ್ಷ 20 ವರ್ಷದ ಒಳಗಡೆ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. PU ಮಕ್ಕಳು 17, 18, 19, 20 ವರ್ಷದ ಒಳಗಡೆ ಇರ್ತಾರೆ. ಅವ್ರ ಮನಸ್ಥಿತಿ ಹೇಗಿರುತ್ತೆ? ಆ ಕಡೆ ದೊಡ್ಡವರು ಅಲ್ಲ, ಈ ಕಡೆ ಚಿಕ್ಕವರು ಅಲ್ಲ. ಅಡೋಲ್ಸೆನ್ಸ್ ಕೇಳಿದಿರಲ್ಲ? ಏನಾದ್ರೂ ಯೋಚನೆ ಮಾಡಿದ್ರೆ ತುಂಬಾ ಡೀಪ್ ಆಗಿ ತೆಗೆದುಕೊಳ್ತಾರೆ. ಅದು ಒಳ್ಳೇದಾದ್ರೂ ಸರಿ, ಕೆಟ್ಟದ್ದಾದ್ರೂ ಸರಿ. ಹಾಗೇನೆ ಸರ್ ಹೇಗೋ ಹೈಸ್ಕೂಲಲ್ಲಿ ಪಾಸ್ ಆಗಿ ಬಂದಿರ್ತಾರೆ, ಸರಿಯಾಗಿ ಬರೆಯೋಕ್ ಬರಲ್ಲ, ಓದೋಕ್ ಬರಲ್ಲ, ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಇಂಥ ಪರಿಸ್ಥಿತಿ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇರುತ್ತೆ ಅನ್ನೋ ಭಾವನೆ ಇರುತ್ತೆ. ಆ ವಿದ್ಯಾರ್ಥಿಗಳನ್ನು ಕೂಡ PU ನಲ್ಲೇ ಸಬ್ಜೆಕ್ಟ್ ಕಡೆಗೆ ಅಟ್ರಾಕ್ಟ್ ಮಾಡೋ ಜವಾಬ್ದಾರಿ ನಮ್ಮ ರಾಜ್ಯಶಾಸ್ತ್ರದ ಅಧ್ಯಾಪಕರ ಮೇಲೆ ಇದೆ. ಸೊ ಅಧ್ಯಾಪಕ ಇಷ್ಟ ಆಗ್ಬಿಟ್ರೆ ಸಬ್ಜೆಕ್ಟ್ ಇಷ್ಟ ಆಗ್ಬಿಡುತ್ತೆ. ಹೇಳ್ತಾರೆ ಸ್ಟೂಡೆಂಟ್ಸ್, ಯಾವ ಸಬ್ಜೆಕ್ಟ್ ಚೆನ್ನಾಗಿದೆ, ಯಾರು ಚೆನ್ನಾಗಿ ಪಾಠ ಮಾಡ್ತಾರೆ, ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಅಂತ. ಇದು ಬೇಸ್. ನಾವು ಟೀಚ್ ಮಾಡೋಕ್ ಮುಂಚೆ ನಮ್ಮ ಸಬ್ಜೆಕ್ಟ್ ಕಡೆ ಸ್ಟೂಡೆಂಟ್ಸ್ ಮನಸ್ಸನ್ನ ಆಕರ್ಷಣೆ ಮಾಡೋದು. ಆಕರ್ಷಣೆ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಅನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ, ಅವ್ರಿಗೆ ಅರ್ಥ ಆಗುವಾಗ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಟ್ರೈನಿಂಗ್ ಎಲ್ಲ ತೆಗೆದುಕೊಂಡು ಬಂದಿರ್ತೀವಿ, B.Ed ಮಾಡಿರ್ತೀವಿ, MA ನಲ್ಲೂ ಕೂಡ ನಾವು ಕ್ಲಾಸಸ್ ಮಾಡಿರ್ತೀವಿ, ಮೆಥಡ್ ಎಲ್ಲ ನಮಗ್ ಗೊತ್ತು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಡೆಲಿವರ್ ಮಾಡುವಾಗ ಲೆಕ್ಚರ್ ಕೊಡುವಾಗ ಯಾವ ತರ ಹೇಳ್ತೀವಿ? ಸ್ಟೂಡೆಂಟ್ಸ್ ಮಟ್ಟಕ್ಕೆ ಹೋಗಿ ಹೇಳ್ಬೇಕಾ, ನಮ್ಮ ಪಾಂಡಿತ್ಯನ ಪ್ರದರ್ಶನ ಮಾಡ್ಬೇಕಾ? ಏನಿಲ್ಲಿ ಪಾಂಡಿತ್ಯ ಅಂದ್ರೆ ಸ್ಟೂಡೆಂಟ್ಸ್ ಲೆವೆಲ್ ಅಂದ್ರೆ, ಈಗ ಸಪೋಸ್ ನಾನು 30 ವರ್ಷ ಸರ್ವಿಸ್ ಆಗ್ಬಿಟ್ಟಿದೆ, ನಾನು PG ಹೇಳ್ತೀನಿ, ಡಿಗ್ರಿ ಕಾಲೇಜ್ ಎಲ್ಲ ಓಡಾಡ್ತೀನಿ ಅಂತಲ್ಲ. ಇಲ್ಲಿ ಯಾರಿದ್ದಾರೆ ಸಭಿಕರು? ನಿಮ್ ಮನಸ್ಥಿತಿ ಏನು, ನಿಮ್ಗೆ ಏನ್ ಹೇಳ್ಬೇಕು ಅದ್ ನನ್ ಮನ್ಸಲ್ಲಿ ಇರ್ಬೇಕು. ಸೇಮ್ ಅದೇ ಪಾಯಿಂಟ್ ನೀವು ಟೀಚ್ ಮಾಡೋಕ್ ಮುಂಚೆ ಡಯಾಸ್ ಮೇಲೆ ನಿಮ್ ಮನ್ಸಲ್ಲಿ ಇರ್ಬೇಕು. ನಮ್ಮ ಮಕ್ಕಳಿಗೆ ನಾನು ಹೇಳೋದು ಅರ್ಥ ಆಗುತ್ತಾ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕ್ಲಿಯರ್ ಆಗಿ ಅವನ ಮನ್ಸಿಗೆ ಹೋಗಿದ್ಯಾ? ಆಮೇಲೆ ನಾನು ಪ್ರಶ್ನೆ ಮಾಡಿದ್ರೆ ಅದನ್ನ ಅವನು ಉತ್ತರ ಹೇಳೋ ಸ್ಥಿತಿಯಲ್ಲಿ ಇದಾನ? ಇದೆಲ್ಲ ತಯಾರಿ ಮಾಡ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಚಾಪ್ಟರ್ ವೈಸ್ ಹೋಗ್ಬಿಡೋಣ. ಎಷ್ಟೆಷ್ಟು ಅವರ್ ಅಂತ ಇದೆ ಸರ್? ಟೈಮ್ ಏನ್ ಫಿಕ್ಸ್ ಇಲ್ವಲ್ಲ? ಪರವಾಗಿಲ್ಲ ಅಲ್ವಾ? ಓಕೆ, ಎಷ್ಟು ಬೇಕಾದ್ರೂ ಅಂತಲ್ಲ, ಅದಕ್ಕೂ ಹೇಳ್ತೀನಿ ನಾನು ಎಷ್ಟೊತ್ತು ಕ್ಲಿಯರ್ ಆಗಿ ಕೇಳ್ತಾರೆ ಅಂತ. ನಾವು ಸುಮಾರು ಸೆಷನ್ಸ್ ಮಾಡಿದೀವಿ, ನಾನು, ಮಂಜುನಾಥ್ ಅವರು ಮತ್ತೆ ಅವ್ರ ಕೊಲೆಗೆ ಇನ್ನೊಬ್ರೆಲ್ಲ DC ಆಫೀಸ್ ಅಲ್ಲಿ ಇಡೀ ಜಿಲ್ಲೆಯವ್ರನ್ನ ಸೇರಿಸ್ಬಿಟ್ಟು ಮಾತಾಡ್ತಾ ಇದ್ವಿ.
ಎಲೆಕ್ಷನ್ ಟ್ರೈನಿಂಗ್ಸ್ ಇರ್ಬೋದು, ELC ಇರ್ಬೋದು, ಎಲ್ಲ ಅಲ್ಲಿ DC, AC ಮತ್ತೆ SP ಸಾಹೇಬ್ರೆಲ್ಲ ಇದ್ರು ಕೂಡ ಎಷ್ಟೊತ್ತು ಕೇಳ್ತಾ ಇದ್ರು ಅಂತ ನಮಗ್ ಗೊತ್ತಿದೆ. 1 hour ಜಾಸ್ತಿ ಅಂದ್ರೆ, ಕರೆಕ್ಟ್ ಅಂದ್ರೆ 20 minutes. ಇಲ್ಲ, ನಾವೆಲ್ಲ ಲೆಕ್ಚರರ್ಸ್ ಇಲ್ಲಿ, ನಮ್ ಜವಾಬ್ದಾರಿ ಅಥವಾ ನಮ್ ಕರ್ತವ್ಯ ನಾವು ಹೇಳೋದು, ಕೂತ್ಕೊಂಡು ಕೇಳೋದು ನಾವು ಸ್ವಲ್ಪ ಕಡಿಮೆನೆ. ಪರವಾಗಿಲ್ಲ, ಒನ್ ಟೈಮ್ ಕೇಳೋಣ, ಕೇಳಿಸ್ಕೊಳ್ಳೋಣ, ನಾವು ಸ್ವಲ್ಪ ಓರಿಯೆಂಟ್ ಆಗೋಣ, ರಿಫ್ರೆಶ್ ಆಗೋಣ. ನಮ್ಮಲ್ಲಿ ಟೈಮ್ ಸೆನ್ಸ್ ಕೂಡ ಇರಬೇಕಾಗುತ್ತೆ. ಟೈಮ್ ಸೆನ್ಸ್, ಸಮಯ ಪಾಲನೆ ಮಾಡಬೇಕಾಗುತ್ತೆ. ಇನ್ ಟೈಮ್ ಅಲ್ಲಿ ಲೆಕ್ಚರರ್ ಎಂಟರ್ ಆಗ್ಬೇಕು, ಟೈಮ್ ಆಗೋವರೆಗೂ ತಮ್ಮ ಕೆಲಸ ಮಾಡಬೇಕು, ಕರೆಕ್ಟ್ ಆಗಿ ಟೈಮ್ ಆದ್ಮೇಲೆ ಹೋಗ್ಬೇಕು. ನಮ್ಮನ್ನ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ತಾರೆ, ಇವ್ರು ಟೈಮ್ ಕೀಪ್ ಅಪ್ ಮಾಡ್ತಾರಾ ಇಲ್ವಾ, ಒಂದು ಅಬ್ಸರ್ವ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ. ಮಾಸ್ಟರ್ ಬ್ರೈನ್ ಅಲ್ಲಿ, ತಲೆಯಲ್ಲಿ ವಿಷಯಗಳು ಇದೆಯಾ ಇಲ್ವಾ, ರೆಡಿಯಾಗಿ ಬಂದಿದ್ದಾರಾ ಇಲ್ವಾ, ಅವ್ರು ಯೋಚನೆ ಮಾಡಲ್ಲ ಅಂತ ಅನ್ಕೋಬೇಡಿ. ಜನರೇಷನ್ 21ನೇ ಶತಮಾನ, ಎಲ್ಲ ವಿಷಯಗಳು ಗೊತ್ತಿರುತ್ತೆ ಮಕ್ಕಳಿಗೆ. ನಾವು ಹೇಳುವಾಗ್ಲೇ ಜಡ್ಜ್ ಮಾಡ್ತಾರೆ, ಇವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಎಷ್ಟು ನಾಲೆಡ್ಜ್ ಇಲ್ಲ ಅಂತ. ಸೊ ನೀವು ರೆಡಿ ಆಗಿರ್ಬೇಕಾಗುತ್ತೆ, ಅಪ್ಡೇಟ್ ಆಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವೇನ್ ಹೇಳ್ತೀರಾ ಅದನ್ನ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಲುಪೋ ಹಾಗೆ ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಷಯ, ನಾವು PG ಮಾಡಿದೀವಿ ಸಬ್ಜೆಕ್ಟ್ ಅಲ್ಲಿ, ನಮ್ಗೆ ಜಾಬನ್ನು ಸಿಕ್ಕಿದೆ. ಈ ಜಾಬನ್ನ ಕೆಲವರಿಗೆ ಬಯಸಿ ತೆಗೆದುಕೊಂಡಿರ್ತೀವಿ ನಾವು, ಆಗ್ಲೇಬೇಕು ಲೆಕ್ಚರರ್ ಅಂತ, ಬೇರೆ ದಾರಿ ಇಲ್ಲ. ಮತ್ತೆ ಕೆಲವರು, ನಾನು ಬೇರೆ ಜಾಬ್ ಹೋಗ್ಬೇಕಿತ್ತು, ಬೈ ಚಾನ್ಸ್ ಸೀಟ್ ಸಿಕ್ಬಿಟ್ಟಿದೆ ನನ್ಗೆ, ನನ್ನ ಮನ್ಸಲ್ಲಿ ಇದ್ದಿದ್ ಬೇರೆ, ನಾನು ಈಗ ಮಾಡ್ತಾ ಇರೋದು ಬೇರೆ. ಅದನ್ನ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಂಡು ತಮ್ಮ ಕೆಲಸ ಮಾಡೋಂಗಿಲ್ಲ. ನಾವು ಕೆಲಸ ಮಾಡೋಕ್ ಬಂದ್ಮೇಲೆ ನಮ್ ಕೆಲ್ಸನ ಫಸ್ಟ್ ಪ್ರೀತಿಸ್ಬೇಕಾಗುತ್ತೆ. ಆಮೇಲೆ ನಮ್ಮ ಔಟ್ಲುಕ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ, ನಾವು ಹೇಗಿರ್ಬೇಕು. ನಿಮ್ಮನ್ನ ನೋಡಿದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಗೊತ್ತಾಗುತ್ತೆ ಇವ್ರ ಪರ್ಸನಾಲಿಟಿ ಹೇಗಿದೆ, ಹೇಗ್ ಡ್ರೆಸ್ ಮಾಡ್ತಾರೆ, ಎಲ್ಲ ಅಚ್ಚುಕಟ್ಟಾಗಿದ್ಯಾ, ಪಕ್ಕ ಇದೆಯಾ. ಡ್ರೆಸ್ ಇರ್ಬೋದು, ನಿಂತ್ಕೊಳ್ಳೋದಿರ್ಬೋದು, ಮಾತಾಡೋದಿರ್ಬೋದು. ಸಿಲ್ಲಿ ಅಂತ ಅನ್ಸುತ್ತೆ ನಿಮ್ಗೆ, ನಾನೇನೇನೋ ಹೇಳ್ಬಿಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಯಾಕಂದ್ರೆ ನಮ್ ಕರ್ತವ್ಯ ನಾವು ಹೇಗಿರ್ಬೇಕು, ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬರೀ ಕ್ಲಾಸ್ ರೂಮ್ ಅಲ್ಲಿ ಅಬ್ಸರ್ವ್ ಮಾಡ್ತಾರ, ಹೊರಗಡೆನೂ ನೋಡ್ತಾರ. ಕ್ಲಾಸ್ ರೂಮ್ ಅಲ್ಲೂ ನೋಡ್ತಾರೆ, ಟೈಮ್ ಪಟ್ಟಾಗ ಬಸ್ ಸ್ಟ್ಯಾಂಡ್ ಅಲ್ಲಿ, ಪಬ್ಲಿಕ್ ಪ್ಲೇಸ್ ಅಲ್ಲಿ, ಅಲ್ಲಿ ಇಲ್ಲಿ ನಮ್ ಲೆಕ್ಚರರ್ ಹೋಗ್ತಾ ಇದಾರೆ. ನೀವೇನಾದ್ರೂ ಹೊರಗಡೆ ನೀವು ಇಲ್ಲಿ ಏನ್ ಹೇಳಿರ್ತೀರಾ ಅದಕ್ಕೆ ಆಪೋಸಿಟ್ ಆಗಿದ್ರೆ, ಒಬ್ಬ ನೋಡಿದ್ರೆ ಸಾಕು ನಿಮ್ಮ ಚಾರಿತ್ರನ ಬೇರೆ ತರ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸೊ 24 hours ನಾವು ಗುರುಗಳಾಗಿ ನಮ್ಮ ಶಿಷ್ಯರಿಗೆ ಕಾಣಿಸ್ಕೋಬೇಕಾಗುತ್ತೆ. ನಮ್ಮ ಚರಿತ್ರೆ, ನಮ್ಮ ನಡೆ, ನಮ್ಮ ನುಡಿ ಎಲ್ಲವನ್ನು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಫಾಲೋ ಮಾಡ್ತಾನೆ ಇರ್ತಾರೆ. ದ್ವಿತೀಯ PUC ಸಂಬಂಧಪಟ್ಟಂತೆ ನಮ್ಮ ಸಿಲೆಬಸ್ ಬಗ್ಗೆ, ಸಿಲೆಬಸ್ ಎಷ್ಟು ಚಾಪ್ಟರ್ ಇದೆ, ಅದರಲ್ಲಿ ಎಷ್ಟು ಸಬ್ ಟಾಪಿಕ್ಸ್ ಇದೆ, ಎಷ್ಟು ಅವರ್ ನಾವು ಟೀಚ್ ಮಾಡಬೇಕು ವರ್ಷದಲ್ಲಿ. ಟೋಟಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಸೈನ್ಸ್ ಒಂದು ವರ್ಷಕ್ಕೆ 120 ಗಂಟೆಗಳ ಸಮಯ ನಿಗದಿಪಡಿಸಿದ್ದಾರೆ. ಸೆಕೆಂಡ್ ಇಯರ್ PUC ಪೊಲಿಟಿಕಲ್ ಸೈನ್ಸ್ ಟೀಚ್ ಮಾಡೋದಕ್ಕೆ 120 ಗಂಟೆಗಳಿದೆ. ಒಂದೊಂದು ಚಾಪ್ಟರ್ಗೆ ಎಷ್ಟೆಷ್ಟು ಗಂಟೆ ಟೀಚ್ ಮಾಡ್ಬೇಕಂತ ಬುಕ್ಕಲ್ಲೇ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟು, ಟಾಪಿಕ್ಸ್ ಎಷ್ಟು ಅವರ್ ಅಂತ. ಅದ್ರ ಪ್ರಕಾರನೇ ಹೋಗಕ್ಕಾಗುತ್ತಾ? ಖಂಡಿತ ಇಲ್ಲ. ಸ್ವಲ್ಪ ಬೇಗ ಮುಗಿಸ್ಬಹುದು ಕೆಲವು ಚಾಪ್ಟರ್ಸ್ ಅನ್ನ, ಮತ್ತೆ ಕೆಲವು ಚಾಪ್ಟರ್ಸ್ ಅನ್ನ ಸ್ವಲ್ಪ ಟೈಮು ತೆಗೆದುಕೋಬಹುದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ತರ ಸ್ಟೂಡೆಂಟ್ಸ್ ಜೊತೆ ಅದನ್ನ ತಿಳಿಸ್ತಾ ಇದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಚಾಪ್ಟರ್ ವೈಸ್ 120 ಗಂಟೆ ಏನಿದೆ ಅದನ್ನ ಒಂದ್ ದಿನ ಪೂರ್ತಿ ನಾನು ಹೇಳಲ್ಲ, 120 ನಿಮಿಷನೂ ತೆಗೆದುಕೊಳ್ಳೋದಿಲ್ಲ. 60 ನಿಮಿಷದಲ್ಲಿ ಈಗಾಗಲೇ 10 ನಿಮಿಷ ಮುಗಿಸಿದ್ದೀನಿ. ಇನ್ನು 50 ನಿಮಿಷದಲ್ಲಿ ಕ್ಲಿಯರ್ ಆಗಿ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡ್ಬೋದಲ್ವಾ? ಮಾಡ್ಬೋದು. ಎಲ್ಲ ಗೊತ್ತಿದೆ ಸರ್, ಈಚ್ ಅಂಡ್ ಎವ್ರಿ ಟಾಪಿಕ್, ಸಬ್ ಟಾಪಿಕ್ ವಿತ್ ಎಕ್ಸಾಂಪಲ್ಸ್ ನಾವು ಪಾಠ ಮಾಡಿದೀವಿ, ಎಲ್ಲ ಇದೆ. ಓಕೆ ಸರ್, ತೊಂದರೆ ಇಲ್ಲ. ಈಗ ಚಾಪ್ಟರ್ ನಂಬರ್ 1 ಸೆಕೆಂಡ್ ಇಯರ್ PUC, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಮೇನ್ ಹೆಡಿಂಗ್. 12 ಗಂಟೆ ಟೈಮ್ ಇದೆ ಇದಕ್ಕೆ. ಇದರಲ್ಲಿ 7 ಸಬ್ ಟಾಪಿಕ್ಸ್ ಇದೆ. ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇಲ್ಲಿ ರಾಜಕೀಯ ವ್ಯವಸ್ಥೆ ಉಗಮ ಪ್ರಪಂಚದಲ್ಲಿ ಆಗಿದ್ದ ಬಗ್ಗೆ ಹೇಳಲ್ಲ ನಾವು. ಭಾರತದಲ್ಲಿ ಯಾವಾಗ ರಾಜಕೀಯ ವ್ಯವಸ್ಥೆ ಉಗಮ ಆಯಿತು, ಯಾವ ತರ ಬೆಳೀತಾ ಬಂತು, ನಮ್ಮ ದೇಶದಲ್ಲಿ ವ್ಯವಸ್ಥೆ ಹೇಗಿದೆ ಅಂತ. ಇದನ್ನ ಹೇಳ್ಬೇಕಾದ್ರೂ ನಾವು ಸ್ಟಾರ್ಟಿಂಗ್ ಅಲ್ಲಿ ಗ್ರೀಕರ ಕಾಲಕ್ಕೆ ಹೊರಟೋಗ್ತೀವಿ. ಕ್ರಿಸ್ತ ಪೂರ್ವ 3ನೇ ಶತಮಾನ, 4ನೇ ಶತಮಾನ ಈ ತರ ಹೇಳ್ಕೊಂಡು ಬರ್ತೀವಿ. ಪೆರಿಕ್ಲಿಸ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಅರಿಸ್ಟಾಟಲ್ನ ಮಕ್ಕಳಿಗೆ ಹೇಳ್ತೀವಿ.
ಅಲ್ಲಿ ಯಾವ ತರ ವ್ಯವಸ್ಥೆ ಇತ್ತು ಎಲ್ಲ ಬ್ರೀಫ್ ಆಗಿ ಹೇಳ್ತೀವಿ, ಆಮೇಲೆ ಇಂಡಿಯಾಗೆ ಬಂದ್ಬಿಡ್ತೀವಿ. ಹಾಗಾದ್ರೆ ಇಂಡಿಯಾದಲ್ಲಿ ಪೊಲಿಟಿಕಲ್ ಸೈನ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಶುರು ಮಾಡ್ಕೊಳ್ತೀವಿ. ಎಲ್ರಿಗೂ ಗೊತ್ತಿದೆ, ವೇದಗಳ ಕಾಲದಲ್ಲೇ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಉಲ್ಲೇಖ ಇತ್ತು. ಮಹಾಗ್ರಂಥಗಳಿದೆಯಲ್ಲ, ರಾಮಾಯಣ ಮಹಾಭಾರತ ಇರ್ಬೋದು, ಅದರ ಉಲ್ಲೇಖನೂ ಕೊಡ್ತೀವಿ. ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಹೆಸರಲ್ಲಿ ರಾಜ್ಯಶಾಸ್ತ್ರನ ಕರೀತಾ ಇದ್ರು, ಎಲ್ಲ ಹೇಳ್ತೀವಿ. ಗ್ರೀಕ್ ನಲ್ಲಿ ಯಾವ ತರ ಆಡಳಿತ ವ್ಯವಸ್ಥೆ ಇತ್ತು, ನಗರ ರಾಜ್ಯಗಳಿತ್ತು, ಭಾರತದಲ್ಲಿತ್ತು ಅಂತ ಹೇಳ್ತೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬ್ರಿಟಿಷರು ಭಾರತಕ್ಕೆ ಬಂದ್ಮೇಲೆ ಆಡಳಿತ ಹೇಗಿತ್ತು, ಅವ್ರಿಗಿಂತ ಹಿಂದೆ ಪರಕೀಯರು ಇಲ್ಲಿ ಬಂದಾಗ ಮೊಘಲರು ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಆಡಳಿತ ವ್ಯವಸ್ಥೆಗಳು ಹೇಗಿತ್ತು ಬ್ರೀಫ್ ಆಗಿ. ಅಂಡ್ ದೆನ್ ಎರಡನೇ ಮಹಾಯುದ್ಧ ಆದ್ಮೇಲೆ ಭಾರತದಲ್ಲಿ ಏನೇನು ಬದಲಾವಣೆಗಳಾಯ್ತು, ರಾಜ್ಯಶಾಸ್ತ್ರ ಯಾವ ತರ ಬೆಳೀತಾ ಬಂತು, ಮುಖ್ಯವಾಗಿ ನಮ್ಮ ಸಂವಿಧಾನ ಯಾವ ತರ ರಚನೆ ಆಯಿತು, ಅದಕ್ಕೆ ಹಿನ್ನೆಲೆ ಏನು, ಅದೆಲ್ಲ ಈ ಚಾಪ್ಟರ್ ಅಲ್ಲೇ ಇದೆ. ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. 1935 ಕಾಯ್ದೆ ಬರುತ್ತೆ ಫಸ್ಟ್ ಸಂವಿಧಾನಾತ್ಮಕ ಬೆಳವಣಿಗೆನಲ್ಲಿ. 1935 ಕಾಯ್ದೆನ ಒಂದು ಚಿಕ್ಕ ಸಂವಿಧಾನ ಅಂತ ಕರೀತಾರಲ್ವಾ, ಫುಲ್ ಡೀಟೇಲ್ ಹೇಳಕ್ ಆಗಲ್ಲ, 1 hour ಸಾಕಾಗಲ್ಲ. ಆ ಕಾಯ್ದೆಯಲ್ಲಿ ಇರ್ತಕ್ಕಂತಹ 75% ನಮ್ಮ ಸಂವಿಧಾನದಲ್ಲಿ ಇದೆ ಈಗ. ಹಾಗಾಗಿ ನಿಮ್ಮ ಜವಾಬ್ದಾರಿ ನಾವು ಟೀಚ್ ಮಾಡುವಾಗ ಅದರ ಮುಖ್ಯಾಂಶಗಳನ್ನ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಾಗುತ್ತೆ. ಒಂದು ಎಕ್ಸಾಂಪಲ್, ಡಯಾರ್ಕಿ ಅಂತ ಇದೆ, ಅದರಲ್ಲಿ ದ್ವಿ ಸರ್ಕಾರ. ಈಗಲೂ ನಮ್ಮ ದೇಶದಲ್ಲಿ ಇದೆಯಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ, ಕೇಂದ್ರ ರಾಜ್ಯಗಳು ರಾಜ್ಯಗಳ ನಡುವೆ ವಿವಾದ ಹುಟ್ಟಿದ್ರೆ ಬಗೆಹರಿಸೋರು ಯಾರು, ಆ ವಿಷಯಗಳನ್ನ ಬರ್ದಿಟ್ಟಿರ್ಬೇಕಾ ಇಲ್ಲ ಬರೀ ಅಲಿಖಿತ ರೂಪದಲ್ಲಿ ಇರ್ಬೇಕಾ, ಕೇಂದ್ರ ಸ್ಟ್ರಾಂಗ್ ಆಗಿರ್ಬೇಕಾ ರಾಜ್ಯ ಸ್ಟ್ರಾಂಗ್ ಆಗಿರ್ಬೇಕಾ, ಎಲ್ಲ ವಿಷಯಗಳು ಅಲ್ಲೇ ಇದೆ. ಅದನ್ನ ಹೇಳ್ತಾ ಬರ್ಬೇಕು, ಫುಲ್ ಡೀಟೇಲ್ ಅಲ್ಲ, ಸುಮಾರು 10-12 ಪಾಯಿಂಟ್ಸ್ ಇದೆ 1935 ಕಾಯ್ದೆ ಬಗ್ಗೆ. ದೆನ್ ಬಹಳ ಇಂಪಾರ್ಟೆಂಟ್, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. 1947 ಭಾರತ ಸ್ವತಂತ್ರ ಕಾಯ್ದೆ, ಅದಕ್ಕೆ 2 hour ಟೈಮ್ ಇದೆ, 1 hour ಅಲ್ಲೇ ಮುಗಿಸ್ಬೋದು. ನಮಗ್ ಸ್ವಾತಂತ್ರ್ಯ ಹೇಗ್ ಸಿಕ್ತು, ಪೂರ್ತಿ ಇತಿಹಾಸ ನಾವು ಚರ್ಚೆ ಮಾಡಲ್ಲ, ನಮ್ಗೆಲ್ಲ ಗೊತ್ತಿದೆ. ಇತಿಹಾಸನೇ ಬೇರೆ, ರಾಜ್ಯಶಾಸ್ತ್ರನೇ ಬೇರೆ. ಹಿಂದಿನ ರಾಜಕೀಯವೇ ಇಂದಿನ ಇತಿಹಾಸ, ಇಂದಿನ ರಾಜಕೀಯವೇ ಮುಂದಿನ ಇತಿಹಾಸ. ಸೊ ನಾವು ರಾಜಕೀಯ ದೃಷ್ಟಿಯಲ್ಲಿ ಮಾತ್ರ ಹೇಳ್ಕೊಂಡು ಹೋಗ್ತೀವಿ. ಮೌಂಟ್ ಬ್ಯಾಟನ್ ಪ್ಲಾನ್ ಇದೆ, ಮೌಂಟ್ ಬ್ಯಾಟನ್ ಪ್ಲಾನ್. ಅದರ ಪ್ರಕಾರ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ತನ್ನದೇ ಆದ ಸಂವಿಧಾನನ ರಚನೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಸಿಗುತ್ತೆ. ಸಂವಿಧಾನ ರಚನೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು, ಸ್ವಾತಂತ್ರ್ಯಕ್ಕಿಂತ ಹಿಂದೆ ಒಂದು ವರ್ಷದಲ್ಲಿ 1946 ಡಿಸೆಂಬರ್ ಅಲ್ಲೇ ಪ್ರಾರಂಭ ಆಗ್ಬಿಡುತ್ತೆ. ಸೊ ಅದನ್ನ ಬ್ರೀಫ್ ಆಗಿ ಹೇಳ್ಕೊಂಡು ಬರ್ತೀರಾ. ನಮ್ಮ ಸಂವಿಧಾನ ರಚನಾ ಕಾರ್ಯ ಆರಂಭ ಆಗಿದ್ಯಾವಾಗ, ಮುಕ್ತಾಯ ಆಗಿದ್ಯಾವಾಗ, ಸಂವಿಧಾನ ಯಾವಾಗ ಜಾರಿಗೆ ಬಂತು, ಯಾವಾಗ ಅಂಗೀಕಾರ ಆಯ್ತು, ಇದನ್ನೆಲ್ಲ ಹೇಳಿರ್ತೀರಾ. ಹುಡುಗರ ಮನಸ್ಸಲ್ಲಿ ಅಟ್ಲೀಸ್ಟ್ 1-2 ಡೇಟ್ ಜ್ಞಾಪಕ ಇರಲಿ. 1949 ನವೆಂಬರ್ 26 1, 1950 ಜನವರಿ 26 1. ಅಲ್ಲಿಂದಾಚೆ ನೆಕ್ಸ್ಟ್ 1951-52ರಲ್ಲಿ ಮೊದಲನೇ ಚುನಾವಣೆ ನಡೆಯುತ್ತೆ ಭಾರತದಲ್ಲಿ. ಇವೆಲ್ಲ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ತರ ಆಧುನಿಕ ಕಾಲದಲ್ಲಿ ರಾಜ್ಯಶಾಸ್ತ್ರ ಪ್ರಾಕ್ಟಿಕಲ್ ಆಗಿ ಆಗ್ತಾ ಬಂತು ಅಂತ ಹೇಳ್ಕೊಂಡು ಹೋಗ್ತೀರಾ. ಆಮೇಲೆ ಇಲ್ಲಿ ಮಧ್ಯಂತರ ಸರ್ಕಾರ ಅಂತ ಇದೆ, 1 hour ಟೈಮ್ ಕೊಟ್ಟಿದ್ದಾರೆ. ನಾವೇನ್ ಹೇಳ್ಬೋದು ಅದ್ರ ಬಗ್ಗೆ? ಮಧ್ಯಂತರ ಸರ್ಕಾರ ಅಂದ್ರೆ 1946 ಅಲ್ಲಿ ಚುನಾವಣೆ ಆಗುತ್ತೆ ಭಾರತದಲ್ಲಿ. ಏನಕ್ಕೋಸ್ಕರ? ಸಂವಿಧಾನ ರಚನೆ ಮಾಡೋದಕ್ಕೋಸ್ಕರ. ಇಡೀ ಭಾರತದಾದ್ಯಂತ 389 ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ. ಉದ್ದೇಶ ಏನು? ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡೋದು. ಆ ಸದಸ್ಯರೇ ಮಧ್ಯಂತರ ಸರ್ಕಾರದ ಪ್ರತಿನಿಧಿಗಳಾಗಿರ್ತಾರೆ. ಚುನಾವಣೆ ಆಗೋವರೆಗೂ ಅವರೇ ಸರ್ಕಾರದ ಪ್ರತಿನಿಧಿಗಳು, 389 ಜನ. ಆ 389 ಜನರಲ್ಲಿ 1947 ಅಲ್ಲಿ ಮೈನಸ್ ಆಗ್ತಾರೆ. ಯಾಕೆಂದ್ರೆ ಆ ಮೈನಸ್ ಆದವರೆಲ್ಲ ಪಾಕಿಸ್ತಾನಕ್ಕೆ ಹೊರಟೋಗಿರ್ತಾರೆ. ಎಷ್ಟು ಜನ ಅಂತ ಗೊತ್ತಿದೆ? 389ರಲ್ಲಿ 100 ಜನ ಹೊರಗಡೆ ಹೋಗ್ತಾರೆ. ಅದರಲ್ಲಿ ಉಳ್ಕೊಳ್ಳೋರೆಷ್ಟು? 289 ಜನ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು? ತಾತ್ಕಾಲಿಕ ಅಧ್ಯಕ್ಷರು ಯಾರು? ಪ್ರಮುಖ ವ್ಯಕ್ತಿಗಳು ಯಾರ್ಯಾರು? ಲಿಸ್ಟ್ ಎಲ್ಲ ಬಹಳ ಚೆನ್ನಾಗಿದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಯಾರ್ಯಾರ ಕೊಡುಗೆ ಏನು? ಸಂವಿಧಾನದ ಸೃಷ್ಟಿಕರ್ತರು, ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ. 60 ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ಸಂವಿಧಾನ ರಚನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 7 ಜನ ಕರಡು ರಚನಾ ಸಮಿತಿಯಲ್ಲಿ ಇದ್ದವ್ರು 3 ಜನ ಆಬ್ಸೆಂಟ್ ಆಗ್ತಾರೆ. ಅವ್ರ ಕೆಲಸನೂ ಇವರೇ ಮಾಡ್ತಾರೆ. ಸೊ ಕರಡು ಬರೆಯೋದ್ರಲ್ಲಿ BN ರಾವ್ ಅವರ ಪಾತ್ರನೂ ಇರುತ್ತೆ. ಸೊ ಇದನ್ನ ಜಾಸ್ತಿ ಹೇಳಕ್ ಹೋಗ್ಬೇಡಿ ಮಕ್ಕಳಿಗೆ.
ಅವ್ರೇನಾದ್ರೂ ಬೈ ಚಾನ್ಸ್ ಕೇಳ್ಬಿಟ್ರೆ, ಯಾಕೆಂದ್ರೆ ಮೀಡಿಯಾಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ, ಡಿಸ್ಕಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಔಟ್ಸೈಡ್ ಅಲ್ಲಿ, ನೀವು ಕರೆಕ್ಟ್ ಆಗಿ ಹೇಳಿ, ಸಂವಿಧಾನ ರಚನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರೇ, ಎರಡು ಮಾತಿಲ್ಲ. ನೆಕ್ಸ್ಟ್, ಮಧ್ಯಂತರ ಸರ್ಕಾರ ಆದ್ಮೇಲೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳಿದೆ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲೇ. ಏನ್ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಚುನಾವಣೆ ಅಂದ್ರೆ ಏನು, ಫಸ್ಟ್ ಎಲೆಕ್ಷನ್ ಎಷ್ಟು ಜನಕ್ಕಾಯ್ತು, ಎಷ್ಟು ಜನ ಗೆದ್ರು, ಯಾವ ತರ ಖರ್ಚು ಮಾಡ್ತಾ ಇದ್ರು ಚುನಾವಣೆಯಲ್ಲಿ, ದುಡ್ಡು ಕೊಡ್ತಾ ಇದ್ರ, ಸಾರಾಯಿ ಕೊಡ್ತಾ ಇದ್ರ, ಒಡವೆಗಳು ಕೊಡ್ತಾ ಇದ್ರ, ಹೇಗಿತ್ತು ಎಲೆಕ್ಷನ್, ಬ್ಯಾಲೆಟ್ ಪೇಪರ, ಕೌಂಟಿಂಗ್ ಹೇಗಿತ್ತು, ಜನರಲ್ ಆಗಿ ಹೇಳಿ. ನೀವೇನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಸೋರ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿದೆ. ಆಮೇಲೆ ದೇಶೀಯ ಸಂಸ್ಥೆಗಳ ಏಕೀಕರಣ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರ. ಸ್ವತಂತ್ರಕ್ಕಿಂತ ಹಿಂದೆ 500 ಸಂಸ್ಥಾನಗಳಿತ್ತಲ್ಲ, ನಾನು ಸ್ವಲ್ಪ ಡೀಪ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಬ್ರೀಫ್ ಔಟ್ಲೈನ್ ಹೇಳ್ತಾ ಇದ್ದೀನಿ. ನಮಗ್ ಸ್ವತಂತ್ರ ಬಂದಾಗ ನಮ್ ದೇಶದಲ್ಲಿ ಎಷ್ಟು ಭಾಗಗಳಾಗಿತ್ತು, ನಮ್ ದೇಶ ಯಾರ್ಯಾರು ಆಳ್ತಾ ಇದ್ರು, ಸಣ್ಣ ಪುಟ್ಟ ರಾಜ್ಯರೆಲ್ಲ ಸೇರಿಸಿದ್ರೆ 500 ಸಂಸ್ಥಾನಗಳಿತ್ತಂತೆ. ಈಗ ಎಷ್ಟು ರಾಜ್ಯಗಳಿದೆ? 29 ರಾಜ್ಯಗಳು ಪ್ಲಸ್ ಒಂದು ಕೇಂದ್ರ, 7 ಕೇಂದ್ರಾಡಳಿತ ಪ್ರದೇಶಗಳು. ಡೆಲ್ಲಿ ಕೂಡ ಒಂದು ರಾಜ್ಯನೇ ಹೌದು. ನಾವು 29 ಪ್ಲಸ್ 9 ಅಂತ ಹೇಳ್ತೀವಿ. ಹಿಂದೆ ಸ್ವತಂತ್ರ ಸಿಕ್ಕಾಗ ನಮ್ಗೆ ಎಷ್ಟಿತ್ತು ಅಂತ ಕೇಳಿದ್ರೆ 500 ಸಂಸ್ಥಾನಗಳಿತ್ತು. ಅದರಲ್ಲಿ ನೀವು ಹೈಲೈಟ್ ಮಾಡೋದು 3 ರಾಜ್ಯಗಳು, ಜುನಾಗಢ್, ಜಮ್ಮು ಕಾಶ್ಮೀರ, ಹೈದರಾಬಾದ್. ಕಡ್ಡಾಯವಾಗಿ ಹೇಳಲೇಬೇಕಾಗುತ್ತೆ. ಜುನಾಗಢ್ ಅಲ್ಲಿ ಮುಸ್ಲಿಂ ರಾಜ ಇದ್ದ, ಕಾಶ್ಮೀರದಲ್ಲಿ ಹಿಂದೂ ಮಹಾರಾಜ ಇದ್ದ, ಹೈದರಾಬಾದ್ ಅಲ್ಲಿ ಮತ್ತೆ ಮುಸ್ಲಿಂ ನವಾಬ ಇದ್ದ. ಈ 3 ರಾಜ್ಯಗಳು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಹೈದರಾಬಾದ್ ಅನ್ನು ಹೇಳ್ತಾನೆ ನಾನೇ ಸಪರೇಟ್ ಸ್ಟೇಟ್ ಆಗಿ ಇಟ್ಕೊಳ್ತೀನಿ ಅಂತ, ರಜಾಕಾರ್ನ ಬಿಡ್ತಾನೆ. ಜಮ್ಮು ಕಾಶ್ಮೀರದಲ್ಲಿ ಹರಿಸಿಂಗ್, ಹಿಂದೂ ರಾಜ, ಮುಸ್ಲಿಂ ಪ್ರಜೆಗಳು, ಅವನು ಹೇಳ್ತಾನೆ ನಾನ್ ಭಾರತಕ್ಕೂ ಸೇರಲ್ಲ, ಪಾಕಿಸ್ತಾನಕ್ಕೂ ಸೇರಲ್ಲ, ನಂದೇ ಸ್ಟೇಟ್. ಆಮೇಲೆ ಜುನಾಗಢ್ ಅಲ್ಲಿ ಅವನು ಅಷ್ಟೇನೆ, ನಾನು ಭಾರತಕ್ಕೆ ಸೇರಿಸಲ್ಲ, ನಾನು ಸಪರೇಟ್ ಆಗಿರ್ತೀನಿ ಅಂತ. ಈ ಟೈಮಲ್ಲಿ ವಲ್ಲಭಾಯ್ ಪಟೇಲ್ ಏನ್ ಮಾಡ್ತಾರೆ? ಸರಿಯಾದ ಕ್ರಮ ತೆಗೆದುಕೊಳ್ತಾರೆ. ಫಸ್ಟ್ ಜುನಾಗಢ್ ಸೇರ್ಕೊಳ್ಳುತ್ತೆ, ಆಮೇಲೆ ಜಮ್ಮು ಕಾಶ್ಮೀರದ ರಾಜ ಸೈನ್ ಮಾಡ್ತಾನೆ, ಆಮೇಲೆ ಇವನು ಶರಣಾಗತನಾಗ್ತಾನೆ. ಯಾರು? ನಿಜಾಮ, ಹೈದರಾಬಾದ್ ನಿಜಾಮ. ಅದೇ ತರ ಇಡೀ ಭಾರತನ ಏಕೀಕರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ನಮ್ಮ ಇವರು, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದನ್ನ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿ, ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ಸ್. ಹಿಸ್ಟ್ರಿ ಅವರು ಮಾಡಿರ್ತಾರೆ ಪಾಠನ. ಸೊ ಆಯ್ತು, ಏಕೀಕರಣ ಆಯ್ತು. ಆಗ ಎಷ್ಟು ರಾಜ್ಯಗಳಿದ್ದು ಸ್ಟಾರ್ಟಿಂಗ್ ಅಲ್ಲಿ? 29 ಇರ್ಲಿಲ್ಲ, ಎಷ್ಟಿದೆ? ಆಮೇಲೆ ಹೆಚ್ಚಾಗ್ತಾ ಬಂತು ಅಲ್ವಾ? ಟೋಟಲ್ ಡೀಟೇಲ್ ಲಿಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ಹೇಳ್ತೀರಾ. ಅಂಡ್ ದೆನ್ ರಾಜ್ಯಗಳ ಪುನರ್ರಚನೆ ಫಸ್ಟ್ ಚಾಪ್ಟರ್ ಅಲ್ಲಿ. ಇಲ್ಲಿ ಪೊಟ್ಟಿ ಶ್ರೀರಾಮುಲು ಅವ್ರ ಹೆಸರು ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಉಪವಾಸ ಇದ್ದು ಸತ್ತೋಗ್ಬಿಡ್ತಾರೆ ಅವರು. ತೆಲುಗು ಮಾತಾಡೋರೆಲ್ಲ ಆಂಧ್ರ ಪ್ರದೇಶ ಮಾಡಿ ಅಂತ, ಮರಾಠಿ ಮಾತಾಡೋರೆಲ್ಲ ಮಹಾರಾಷ್ಟ್ರ, ಕನ್ನಡ ಮಾತಾಡೋರೆಲ್ಲ, ಅಂದ್ರೆ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನ ಸೃಷ್ಟಿ ಮಾಡ್ಬೇಕಂತ ಚಳುವಳಿ ಅದು. ಅದಕ್ಕೆ ಸಂಬಂಧಪಟ್ಟಂತೆ 2 ವಾರ ಇದೆ. ಆಮೇಲೆ ಲಾಸ್ಟ್ಲಿ ತುಂಬಾ ಚೆನ್ನಾಗಿದೆ, ಭಾರತದ ಆಡಳಿತ ಭೂಪಟ. ನೀವು ತೋರಿಸಿ ದಯವಿಟ್ಟು, ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ಸ್ ಇನ್ PU ಕಾಲೇಜ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಮ್ಯಾಪ್ ತೋರಿಸಿ ಸರ್. ನಾನು ಡಿಗ್ರಿ ಕಾಲೇಜಲ್ಲಿ ತೋರಿಸ್ತಾ ಇದ್ದೀನಿ. ಮ್ಯಾಪ್ ಹಾಕ್ಬಿಟ್ಟು ಪ್ರೊಜೆಕ್ಟರ್ ಅಲ್ಲಿ ಕೆಲವು ಊರುಗಳ ಹೆಸರು ಅಥವಾ ಟೌನ್ಗಳ ಹೆಸರು ಹೇಳ್ತೀನಿ, ಐಡೆಂಟಿಫೈ ಮಾಡಿ ಬೇಗ ಅಂತ. ತಡ್ಕಾಡ್ತಾರೆ ಹುಡುಗರು. ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್, ಮೇಘಾಲಯ, ಆಮೇಲೆ ನಮ್ಮ ದಕ್ಷಿಣದ ರಾಜ್ಯಗಳು, ಉತ್ತರದ ಎಲ್ಲೆಲ್ಲಿದೆ ಅಂತ ಸ್ವಲ್ಪ ಹೇಳ್ಬಿಡಿ, ಅವ್ರಿಗೆ ಗೊತ್ತಾಗ್ಬೇಕು ತಕ್ಷಣ. ಪಂಜಾಬ್ ಎಲ್ಲಿದೆ, ಪಾಕಿಸ್ತಾನ ಎಲ್ಲಿದೆ, ಅಫ್ಘಾನಿಸ್ತಾನ. ಎಕ್ಸರ್ಸೈಸ್ ಅದಕ್ಕೆ ಸಂಬಂಧಪಟ್ಟಂತೆ 1 ಅವರ್ ಇದೆ. ಕಾಲೇಜಲ್ಲಿ ಭೂಪಟ ಇರುತ್ತೆ ಸಾಮಾನ್ಯವಾಗಿ. ಈಗ ಪ್ರೊಜೆಕ್ಟರ್ಸ್ ಕೂಡ ಬಂದಿರ್ಬೇಕಲ್ವಾ ಎಲ್ಲ ಕಡೆ? ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಹೇಳಿ, ಮೊಬೈಲ್ ಯೂಸ್ ಮಾಡ್ತಾರೆ, ಅದರಲ್ಲಿ ಮ್ಯಾಪ್ ನೋಡಕ್ ಹೇಳಿ ಅವ್ರಿಗೆ, ಯಾವ ರಾಜ್ಯಗಳು ಎಲ್ಲಿದೆ, ಹೇಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಚಾಪ್ಟರ್ ಮುಗಿದಿದೆ ಸರ್. ನಾನೀಗ ಫಸ್ಟ್ ಚಾಪ್ಟರ್ ಹೇಳೋದಕ್ಕೆ ಸುಮಾರು 10-15 ನಿಮಿಷ ತೆಗೆದುಕೊಂಡಿದ್ದೀನಿ. ನೀವು ಈ ಚಾಪ್ಟರ್ನ ಮುಗಿಸೋದಕ್ಕೆ ನಿಮ್ಗೆ 12 ಗಂಟೆ ಇದೆ. ಯಾವ ತರ ತಯಾರಿ ಆಗ್ತೀರಾ? ಎಲ್ಲ ಬರ್ಕೊಂಡು ಹೋಗ್ಬಿಡೋದಾ? ಎಲ್ಲ ಕಂಪ್ಲೀಟ್ ಓದ್ಬಿಡೋದಾ? ಇಲ್ಲ, ನಮ್ಮ ಲೆಕ್ಚರರ್ಸ್ನ ನಾವು 4 ಭಾಗಗಳಲ್ಲಿ ವಿಂಗಡಿಸ್ತೀವಿ. ಇದು ಎಕ್ಸ್ಟ್ರಾ ಅನ್ಕೊಳ್ಳಿ. ಆವರೇಜ್ ಲೆಕ್ಚರರ್, ಗುಡ್ ಲೆಕ್ಚರರ್, ಬೆಸ್ಟ್ ಲೆಕ್ಚರರ್, ಆಮೇಲೆ ಬೆಟರ್ ಲೆಕ್ಚರರ್. ಹೇಗೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಹೇಳೋ ಅಗತ್ಯ ಇಲ್ಲ. ಏನ್ ಆವರೇಜ್ ಅಂದ್ರೆ ಬುಕ್ ಅಲ್ಲಿ ಇರೋದನ್ನ ಸ್ಟೂಡೆಂಟ್ಸ್ ಮುಂದೆ ಓದ್ಬಿಟ್ಟು ಹೊರಟೋಗ್ಬಿಡೋದು, ಆಗೋಯ್ತು ಸಿಲೆಬಸ್. 1 ಚಾಪ್ಟರ್ ಮುಗ್ದಿದೆ, ಸಿಲೆಬಸ್ ಆಗಿದೆ. ನನ್ನ ಐ ಆಮ್ ನಾಟ್ ಟೀಸಿಂಗ್ ಎನಿಬಡಿ, ಫ್ಯಾಕಲ್ಟಿ ಬ್ರದರ್ಸ್, ನಾವೆಲ್ಲ ಒಂದೇ ವೃತ್ತಿಯಲ್ಲಿ ಇರೋರು. ನನ್ನ ಉದ್ದೇಶ, ಈ ತರ ಕೆಲವ್ರು ಇರ್ಬಹುದು, ನಮ್ಮಲ್ಲಿ ಯಾರು ಇಲ್ಲ, ಪಾಸಿಟಿವ್ ಆಗಿರೋಣ. ಸೊ ಫಸ್ಟ್ ಗ್ರೂಪ್ ಆಫ್ ಟೀಚರ್ಸ್ ಮುಗೀತು. ಏನ್ ಕೆಲಸ ಅವ್ರದ್ದು? ಓದೋದಷ್ಟೇ, ಡಯಾಸ್ ಮೇಲೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಆರಾಮಾಗಿ, ಮುಗ್ದೋಗಿದೆ ಸಿಲೆಬಸ್. ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ, ಗುಡ್ ಟೀಚರ್. ಗುಡ್ ಟೀಚರ್ ಸ್ವಲ್ಪ ಪ್ರಯತ್ನ ಪಟ್ಬಿಟ್ಟು ಅರ್ಥ ಮಾಡ್ಸಕ್ ಪ್ರಯತ್ನಿಸೋದು. ಮತ್ತೆ ಸ್ಟೂಡೆಂಟ್ಸ್ ಇಂದ ಫೀಡ್ಬ್ಯಾಕ್ ಇಲ್ಲ, ಕ್ವಶನ್ ಇಲ್ಲ, 1 ವೇ. ನಾನು ಹೇಳಿದ್ದೆ ಸರಿ, ಎಸ್ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ಗೆ ಆನ್ಸರ್ ಮಾಡಿ. ಸೆಕೆಂಡ್.
ನೆಕ್ಸ್ಟ್ ಬೆಟರ್ ಟೀಚರ್, ಸ್ವಲ್ಪ ಪ್ರಯತ್ನ ಕೊಡೋದು. ಆ ಸ್ಟೂಡೆಂಟ್ಸ್ಗೆ ಪೂರ್ತಿ 100% ಅರ್ಥ ಮಾಡಿಸ್ತಾ ಇದ್ರು, ಒಂದು 60% ಓಕೆ ಅನ್ಸೋದು, ಫಸ್ಟ್ ಕ್ಲಾಸ್, ರೈಟ್. ಇನ್ನ ಬೆಸ್ಟ್ ನಂಬರ್ 1 ಟೀಚರ್ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿ ಆದ್ಮೇಲೆ ಈಚ್ ಅಂಡ್ ಎವ್ರಿಥಿಂಗ್ ಫೀಡ್ಬ್ಯಾಕ್ ಇಂದ ಹಿಡಿದು ಕರೆಕ್ಟ್ ಆಗಿ ಇನ್ಸ್ಪೈರ್ ಮಾಡೋದು, ಸ್ಟೂಡೆಂಟ್ಸ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಉತ್ತೇಜನ ಕೊಡ್ತಕ್ಕಂಥದ್ದು. ನಾನು ಇಷ್ಟು ಹೇಳಿದ್ದೀನಿ, ನನ್ನನ್ನು ನೀವು ಮೀರಿಸಿ ಅಂತ ತಯಾರು ಮಾಡೋದು. ಸೊ ನಾವು ಯಾವ್ದ್ರಲ್ಲಿ ಇರ್ಬೇಕಂತ ಹೇಳಕ್ಕಾಗಲ್ಲ, ಬೈ ಬರ್ತ್ ನಾವೆಲ್ಲ ನಾಲೆಡ್ಜ್ ಇರಲ್ಲ ನಮ್ಗೆ. ನಾನು ಇಷ್ಟೊತ್ತಿಲ್ಲಿ ಮಾತಾಡ್ತಾ ಇದ್ದೀನಿ, ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಗಿದ್ದೆ ಅಂತ ನನ್ಗೆ ನೆನಪಿದೆ. PU ಕಾಲೇಜಲ್ಲಿ ಹೋದಾಗ ನನ್ಗೆ ಆ ಸ್ಟೂಡೆಂಟ್ಸೇ ಬೆವರು ಇಳಿಸಿದ್ರು, ಮಾತಾಡೋಕೆ ಬರ್ತಾ ಇರ್ಲಿಲ್ಲ ನನಗೆ. ಸೊ ನಾವು ಕಲ್ತ್ಕೋಬೇಕಾಗುತ್ತೆ, ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ, ನಾವು ಅಟ್ಲೀಸ್ಟ್ ಅವರೇಜ್ ಬೇಡ, ಗುಡ್ಡು ಬೇಡ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರೋಣ ಅಂತ. ಸೊ ಈ ಫಸ್ಟ್ ಚಾಪ್ಟರ್ನ ಮುಗಿಸ್ತೀರಾ ನೀವು ಫುಲ್ ಡೀಟೇಲ್ ಆಗಿ? ಆಲ್ರೆಡಿ ಮುಗಿಸಿದ್ದೀರಾ, ಏನೇನು ವಿಷಯಗಳನ್ನ ಹೇಳಬೇಕು ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಅಲ್ಲಿ ಮತ್ತೆ ಒಳ್ಳೆ ಟಾಪಿಕ್, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದನ್ನ ಜಾಸ್ತಿ ಹೊತ್ತು ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಚುನಾವಣೆ ಅಂದ್ರೆ ಏನು, ಯಾವ್ಯಾವ ಸ್ಥಾನಕ್ಕೆ ಭಾರತದಲ್ಲಿ ಚುನಾವಣೆಗಳಾಗುತ್ತೆ, ಚುನಾವಣೆ ಮಾಡಿಸೋದು ಯಾರು, ಅದರ ಉದ್ದೇಶ ಏನು, ಅಷ್ಟು ಮಾತ್ರ ಹೇಳ್ಕೊಡಿ. ಚುನಾವಣೆ ಕನ್ನಡದ ಪದ, ಇಂಗ್ಲಿಷ್ನ ಅನುವಾದ. ಎಲೆಕ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಕನ್ನಡದಲ್ಲಿ ಚುನಾವಣೆ ಅಂತ ನಾವು ಅಂತೀವಿ. ಈ ಎಲೆಕ್ಷನ್ ಅನ್ನೋ ಪದದ ಮೂಲ ಪದ ಯಾವ ಭಾಷೆಯಿಂದ ಬಂದಿದೆ ನೀವು ಹೈಲೈಟ್ ಮಾಡಿ. ಲ್ಯಾಟಿನ್ ಭಾಷೆಯ ಎಲಿಗೇರ್, ರೈಟ್. ಹಾಗಂದ್ರೆ ಏನು, ಆಯ್ಕೆ ಮಾಡೋದು. ಆಮೇಲೆ ಅದು ಎಲೆಕ್ಷನ್ ಆಗಿದೆ. ದೆನ್ ನೀವು ಹೇಳಿ, ನಿಮ್ಮ ಚುನಾವಣೆ ಅಂದ್ರೆ ನಮ್ಮ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡೋದಕ್ಕಿರ್ತಕ್ಕಂಥ ಒಂದು ವಿಧಾನ. ಯಾಕೆ ಬೇಕಿದು? ಅದಿಲ್ದೇ ಇದ್ರೆ ಆಗೋದಿಲ್ವಾ? ಚುನಾವಣೆ ಬೇಕಾ ನಮ್ಗೆ? ಬೇಕು. ಯಾಕೆ? ರೀಸನ್, ನಮ್ಮಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇದೆ. ಇಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಬಂತು ಅಂದಾಗ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಫಸ್ಟ್ ತಿಳಿಸ್ಕೊಡ್ಬೇಕು. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಏನು, ಪರೋಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಏನು ತಿಳಿಸ್ಕೊಡ್ಬೇಕು. ಆಮೇಲೆ ಚುನಾವಣೆಗಳ ಜೊತೆಲಿ ರಾಜಕೀಯ ಪಕ್ಷಗಳು ಬಂದ್ಬಿಡುತ್ತೆ. ಚುನಾವಣೆ ಮತ್ತು ರಾಜಕೀಯ ಪಕ್ಷಗಳು ಒಂದೇ ರಥದ 2 ಚಕ್ರಗಳಿದ್ದಂತೆ. ಚುನಾವಣೆನೂ ಇರಬೇಕು, ರಾಜಕೀಯ ಪಕ್ಷನೂ ಇರಬೇಕು. ದೆನ್ ಯಾವ ತರ ಚುನಾವಣೆ ನಡೆಯುತ್ತೆ? ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಅಷ್ಟೇ ಅಲ್ಲ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳು, ಯಾವ್ಯಾವ ತರ ಚುನಾವಣೆ ನಡೆಯುತ್ತೆ, ಚುನಾವಣೆ ವಿಧಗಳೇನು, ಅದರ ಗುಣಗಳೇನು, ದೋಷಗಳೇನು, ಅರ್ಹತೆಗಳೇನು, ಬಹಳ ಚೆನ್ನಾಗಿ ಮಾಡ್ಬೋದು. ದೆನ್ ರಾಜಕೀಯ ಪಕ್ಷಗಳು ಇದೆ ಭಾರತದಲ್ಲಿ, ಪಕ್ಷ ಪದ್ಧತಿ. ಪಕ್ಷಗಳ ಬಗ್ಗೆ ಸಂವಿಧಾನ ಏನಾದ್ರು ಹೇಳುತ್ತಾ? ರಾಜಕೀಯ ಪಕ್ಷಗಳು ಬೇಕಂತ ಏನಾದ್ರು ಉಲ್ಲೇಖ ಇದೆಯಾ? ಖಂಡಿತ ಇಲ್ಲ. ಪಕ್ಷಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಆದ್ರೆ ಮೂಲಭೂತ ಹಕ್ಕುಗಳಲ್ಲಿ ಇದೆ, ಉಲ್ಲೇಖ ಇದೆ. ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ನಮ್ಗಿದೆ. ನಾವೆಲ್ಲ ಸಂಘಗಳನ್ನ ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ನಮ್ಗಿದೆ. ಎಸ್, ಅದರ ಆಧಾರದ ಮೇಲೆ ನಾವು ಪಕ್ಷಗಳನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ. ಮೊದಲು ಏಕಪಕ್ಷ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ, ಡಾಮಿನೆಂಟ್. ಆಮೇಲೆ ಬರ್ತಾ ಬರ್ತಾ ಏನಾಗಿದೆ, ಈಗ ಬಹುಪಕ್ಷ ಪದ್ಧತಿ ಆಗೋಗಿದೆ. ಆಮೇಲೆ ಸಮ್ಮಿಶ್ರ ಸರ್ಕಾರ. ಎಲ್ಲ ಡೀಟೇಲ್ ಆಗಿ ಹೇಳ್ತೀರಾ, ಅರ್ಥ ಮಾಡ್ಕೊಳ್ತಾರ ಆ ಟೈಮಲ್ಲಿ ಹುಡುಗರು? 16 ಇಯರ್ಸ್, 17 ಇಯರ್ಸ್, 18 ಇಯರ್ಸ್ ಆಗಿರಲ್ಲ. ಕ್ಯೂರಿಯಾಸಿಟಿ. ನಾವು ಅಂದಾಜ್ ಮಾಡ್ದಂತಿಲ್ಲ. ಈಗಿನ ಜನರೇಷನ್ ವಿದ್ಯಾರ್ಥಿಗಳು ನಮ್ಗಿಂತ ಅಡ್ವಾನ್ಸ್ ಇರ್ತಾರೆ. ಎಲ್ಲ ವಿಷಯ ಅವ್ರಿಗೆ ಗೊತ್ತು. ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾರೆ. ಮೊಬೈಲ್ ಯೂಸ್ ಮಾಡ್ತಾರಲ್ವಾ? ಮೊಬೈಲ್ ಯೂಸ್ ಮಾಡ್ತಾರೆ, ಡೇಟಾ ಇರುತ್ತೆ, ಎವ್ರಿಥಿಂಗ್ ಗೊತ್ತಿರುತ್ತೆ ಅವ್ರಿಗೆ. ನಮಗಿಂತ ಹೆಚ್ಚು ಅಡ್ವಾನ್ಸ್ ಇರ್ತಾರೆ. ಸೊ ಅವ್ರಿಗಿಂತ ನಾವು ಇನ್ನೂ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಾಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಹೇಳಿ, ಜನರಲ್ ಆಗಿ ಚುನಾವಣಾ ಆಯೋಗ ತುಂಬಾ ಚೆನ್ನಾಗಿದೆ. ಸ್ವತಂತ್ರ ಆಯೋಗ, ಅದಕ್ಕೆ ಸಂಬಂಧಪಟ್ಟ ವಿಧಿ, ಅಧ್ಯಕ್ಷರು, ಸದಸ್ಯರ ಸಂಖ್ಯೆ, ಆಯ್ಕೆ ಆಗೋದು ಹೇಗೆ, ಅವ್ರಿಗೆ ಏನೇನ್ ಅಧಿಕಾರ ಇರುತ್ತೆ, ಅವ್ರನ್ನ ಪದಚ್ಯುತಿಗೊಳಿಸೋದು ಹೇಗೆ, ಎಲೆಕ್ಷನ್ ಟೈಮಲ್ಲಿ ಏನೇನ್ ಮಾಡ್ಬೋದು, ಎಲ್ಲ ಡೀಟೇಲ್ ಆಗಿ ಹೇಳಿ. ಆ ಭಾರತದ ರಾಜಕೀಯ ಪಕ್ಷಗಳು, ಅದರ ಕಾರ್ಯಗಳು, ಆಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ, ಬಹಳ ಚೆನ್ನಾಗಿದೆ. ರಾಜೀವ್ ಗಾಂಧಿ ಪೀರಿಯಡ್ ಅಲ್ಲಿ 1985 ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಂತು. ಪಕ್ಷಾಂತರ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಒಂದ್ ಪಕ್ಷದಲ್ಲಿ ಗೆದ್ಬಿಟ್ಟು ಅನುಕೂಲಕ್ಕೋಸ್ಕರ ಇನ್ನೊಂದು ಪಕ್ಷಕ್ಕೆ ಹಾರೋದು ಅಷ್ಟ. ಮೊದಲು ಒಬ್ಬೊಬ್ಬರೇ ಹೋಗ್ಬೋದಾಗಿತ್ತು. ಆದ್ರೆ 1985 ಆದ್ಮೇಲೆ ಒಂದ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಅವರ ಸದಸ್ಯತ್ವನೇ ಅನರ್ಹ ಆಗುತ್ತೆ. ಆಮೇಲೆ ವಿಪ್ ಎಲ್ಲ ಅದ್ರಲ್ಲಿದೆ. ವಿಪ್ ಅಂದ್ರೆ ಏನು, ಯಾವ ತರ ಹೇಳ್ಕೊಡ್ತೀರಾ ಸರ್? ಏನಾದ್ರು ಒಬ್ರು ಬ್ರೀಫ್ ಆಗಿ ಹೇಳಿ ಸರ್, ಏನ್ ವಿಪ್ ಅಂದ್ರೆ? ಒಂದ್ ನಿಮಿಷ. ಸರ್ ನೀವು ಕುತ್ಕೊಂಡು ಹೇಳಿ ಸರ್, ಆರಾಮಾಗಿ. ಹೇಳಿ ಸರ್. ಅವರು ಕೆಲವೊಂದು ಸೂಚನೆಗಳನ್ನ ಚುನಾವಣೆ ಸದಸ್ಯರಿಗೆ ಕೊಟ್ಟಿದ್ದಾರೆ. ಹೌದು ಹೌದು. ಅದನ್ನ ಆ ಸೂಚನೆಯನ್ನು ಉಲ್ಲಂಘಿಸಿದ್ರೆ ಅವ್ರ ಸದಸ್ಯತ್ವ. ಎಸ್ ಎಸ್. ಅದಕ್ಕೆ ಏನಿದೆ, ಪಾರ್ಟಿ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ.
ವೋಟಿಂಗ್ಗೂ ಸಹ ಹ್ಮ್. ನಾವೇ ಹಾಕ್ಬೇಕು, ಮತದಾನ ಮಾಡ್ಬೇಕಾದ್ರೆ ಎಲ್ಲರೂ ಒಂದು ತೀರ್ಮಾನದ ಮುಖಾಂತರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅದನ್ನು ಉಲ್ಲಂಘನೆ ಉಲ್ಲಂಘನೆ ಆಗಿದೆ. ಎಸ್ ಎಸ್ ಪಕ್ಷದ ಆದೇಶ, ಆಜ್ಞೆ ಅಥವಾ ಮಾರ್ಗದರ್ಶನ. ಎಸ್ ಎಕ್ಸಾಕ್ಟ್ಲಿ, ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ. 3 ಜನ ಎಲ್ರು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ. ಪಕ್ಷದ ಮಾರ್ಗದರ್ಶನ, ಆಜ್ಞೆ. ಈಗ ನೀವೆಲ್ಲ ಒಂದ್ ಪಕ್ಷದವರು, ಸಪೋಸ್ ಯಾವ್ದೋ ಒಂದು ಎಕ್ಸ್ ಪಕ್ಷ, ನಾನೇ ಅಧ್ಯಕ್ಷ ಅನ್ಕೊಳ್ಳಿ. ಈಗ ನಾನ್ ನಿಮ್ಗೆ ಹೇಳ್ತೀನಿ, MLC ಎಲೆಕ್ಷನ್ ಆಗೋ ಟೈಮಲ್ಲಿ ಇಂಥ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕ್ಬೇಕಂತ ನಾನು ಹೇಳ್ತೀನಿ ಅಫಿಷಿಯಲ್ ಆಗಿ. ಅದನ್ನೇ ವಿಪ್ ಅಂತ ಕರೀತಾರೆ. ಪಕ್ಷದ ತೀರ್ಮಾನ, ಪಕ್ಷದ ಆದೇಶ, ಅದನ್ನ ಉಲ್ಲಂಘಿಸಿದ್ರೆ ಸದಸ್ಯತ್ವ ಕಳ್ಕೊಳ್ಳಿ. ಈಗ ಬಿಜೆಪಿ ಅವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, ಮೊನ್ನೆಲ್ಲ ಕೇಸ್ ನಡೀತಾ ಇದೆ 3 ಜನದ್ದು. ಇನ್ನು ಅಡ್ಡ ಮತದಾನ ಅಂತ ಕರೀತಾರೆ. ಇದ್ರ ಬಗ್ಗೆ ಸಾಧ್ಯ ಆದ್ರೆ ಅರ್ಥ ಮಾಡಿಸ್ಬೇಕಾ ಬೇಡವಾ? ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಅರ್ಥ ಮಾಡಿಸ್ಬೇಕು. ಯಾರಿಗೆ? ಸ್ಟೂಡೆಂಟ್ಸ್ಗೆ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಆದ್ರೂ ಪಕ್ಷಾಂತರ ಆಗ್ಬಿಡ್ತಾರಲ್ಲ, ಎಷ್ಟು ಜನ ಆಗ್ಬೋದು? ಈಗ ಎಲ್ರೂ ಆಗ್ಬೇಕಾ? 1/3 ಆಫ್ ದ ಮೆಂಬರ್ಸ್ ಆಗ್ಬೇಕು. ಆಮೇಲೆ ಮಿನಿಸ್ಟರ್ಗಳಾಗ್ಬೇಕಾದ್ರೆ ಎಷ್ಟು ಪರ್ಸೆಂಟ್? 15% ಅಷ್ಟು ಮಾತ್ರ ಮಿನಿಸ್ಟರ್ಗಳಾಗ್ಬೇಕು. ಇವೆಲ್ಲ ಹೇಳ್ತಾ ಇದ್ರೆ ಸ್ಟೂಡೆಂಟ್ಸ್ ಮನ್ಸಲ್ಲಿ ಏನ್ ಅನ್ಸುತ್ತೆ? ಮಾಡಿದ್ದಾರೆ, ಕೆಲವು ಚೇಂಜಸ್ ಆಗಿದೆ, ಮತ್ತೆ ಹೊಸದಾಗಿ 91 ಆರ್ಟಿಕಲ್ ಎಸ್ ಆಗುತ್ತೆ ಅಂತ 93 ಅಮೆಂಡ್ಮೆಂಟ್. ಎಸ್, ಇಂಥ ವಿಷಯಗಳು ಬಂದಾಗ ಸ್ವಲ್ಪ ಚರ್ಚೆ ಮಾಡೋಕೆ ಅವಕಾಶ ಕೊಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೈಲೈಟ್ ಮಾಡಿ. ಹೇಗಿರುತ್ತೆ ನಮ್ಮ ಸಬ್ಜೆಕ್ಟ್ ಆ ಟೈಮಲ್ಲಿ? ಬೇರೆಯವ್ರಿಗಿಂತ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಿಸ್ಟ್ರಿ ಅಲ್ಲ, ಸೋಷಿಯಾಲಜಿ ಅಲ್ಲ, ಎಕನಾಮಿಕ್ಸ್ ಅಲ್ಲ, ಜಿಯೋಗ್ರಫಿ ಅಲ್ಲ, ನಮ್ಮ ಸಬ್ಜೆಕ್ಟ್ ಲೈವ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಪಕ್ಷಾಂತರ ನಿಷೇಧ ಮಸೂದೆ 1985, ಆಮೇಲೆ 2003ರಲ್ಲಿ 91ನೇ ತಿದ್ದುಪಡಿ, ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಸರ್. 2ನೇ ಚಾಪ್ಟರ್ ಮುಗ್ದಿದೆ. ನಾನಿಲ್ಲಿ ಮುಗ್ದಿದೆ ಅಂತ ಹೇಳ್ತಾ ಇದ್ದೀನಿ, ಬೇಗ ಮುಗಿಸ್ಬಿಡ್ತೀನಿ ಅಂತ ಉದ್ದೇಶ ಅಲ್ಲ. ನೀವು ಯಾವ ತರ ಸ್ಟೂಡೆಂಟ್ಸ್ ಜೊತೆ ಅವ್ರನ್ನ ಮೋಟಿವೇಟ್ ಮಾಡ್ತೀರಾ, ಅವ್ರಿಗೆ ಅರ್ಥ ಮಾಡ ಇರ್ಬೇಕಲ್ವಾ? ಎಸ್, ಯಾಕೆಂದ್ರೆ ಬುಕ್ ನೋಡ್ ಕಾಲೇಜ್. ಓಕೆ, ಚಾಪ್ಟರ್ ನಂಬರ್ 3, ಭಾರತದಲ್ಲಿ ಆಡಳಿತ ಯಂತ್ರ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಡಿಗ್ರಿನಲ್ಲಿ ನಾವು ಟೀಚ್ ಮಾಡ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ. ಈಗ PU ಮಕ್ಕಳಿಗೆ ಆಡಳಿತ ಯಂತ್ರದ ಬಗ್ಗೆ. ಆಡಳಿತ ಅಂದ್ರೆ ಏನು? ಸಾರ್ವಜನಿಕ ಆಡಳಿತದಲ್ಲಿ ನೀವೆಲ್ಲ ಸರ್ಕಾರಿ ನೌಕರರು. ಆಡಳಿತ ಅಂದ್ರೆ ಏನು? ಮತ್ತೆ ಅಡ್ಮಿನಿಸ್ಟ್ರೇಷನ್ ಆಗಿದೆ. ನಾವು ಸಾರ್ವಜನಿಕ ಸೇವಕರಾಗಿರ್ತೀವಿ. ಸೇವೆ ಸಲ್ಲಿಸೋದಕ್ಕೋಸ್ಕರನೇ ನಾವು ಸರ್ಕಾರದಿಂದ ಆಯ್ಕೆ ಆಗಿರ್ತೀವಿ. ಆಯ್ಕೆ ಆಗ್ಬೇಕಾದ್ರೆ ಕೆಲವು ಅರ್ಹತೆಗಳನ್ನ ನಾವು ಹೊಂದಿರ್ತೀವಿ. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ. ಯಾವುದೇ ರಾಜಕೀಯದ ಜೊತೆ ಇರೋದಿಲ್ಲ ನಾವು. ನಮ್ಮ ಉದ್ದೇಶ ಏನು? ಸಾರ್ವಜನಿಕರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಸೇವಕರಾಗಿರ್ತೀವಿ. ಸೊ ಆಡಳಿತದಲ್ಲಿ ಈ ವ್ಯವಸ್ಥೆ ಹೇಗಿದೆ? ಇಲ್ಲಿ ಶ್ರೇಣಿ ಪದ್ಧತಿ ಬಂದಿರುತ್ತೆ. ಹೈಯರಾರ್ಕಿ ಕೇಳಿದಿರಲ್ಲ, ABCD, A ವರ್ಗದ ಅಧಿಕಾರಿಗಳು, BCD, ಲೈಕ್ ದಟ್. ಎಲ್ಲಾ ಇಲಾಖೆಗಳಲ್ಲೂ ಇರುತ್ತೆ. ಸೊ ಯಾವ ತರ ಶ್ರೇಣಿ ಪದ್ಧತಿ ಇರುತ್ತೆ, ಆಜ್ಞೆಗಳು ಯಾವ ತರ ಬರುತ್ತೆ, ಆಡಳಿತ ವ್ಯವಸ್ಥೆ ಹೇಗಿದೆ, ಕೇಂದ್ರದ ಆಡಳಿತ ಹೇಗೆ ಮತ್ತೆ ರಾಜ್ಯದ ಆಡಳಿತ ಹೇಗೆ ಅಂತ. ಉದ್ಯೋಗಿಗಳ ಜವಾಬ್ದಾರಿ ಏನು, ರಾಜಕಾರಣಿಗಳ ಜವಾಬ್ದಾರಿ ಏನು, ಯಾರು ಸುಪೀರಿಯರ್ ಆಗಿರ್ತಾರೆ ಪವರ್ ಅಲ್ಲಿ, ನಿಜವಾಗಿ ಯಾರು ಅಧಿಕಾರ ಚಲಾಯಿಸ್ತಾರೆ, ಅದನ್ನ ತಿಳಿಸ್ಲಿ ಅಂತ ಈ ಚಾಪ್ಟರ್ ನಂಬರ್ 3 ಇಟ್ಟಿರೋದು. ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಳೋದು ಅವರು, ತೆರೆ ಹಿಂದ್ಗಡೆ ಕೆಲಸ ಮಾಡೋರು ಯಾರು? ಸರ್ಕಾರಿ ನೌಕರರು. ಸಿನಿಮಾ ನೋಡ್ತೀವಿ ನಾವು, ಹೊಸ ಮೂವಿ, ಹೀರೋ, ಹೀರೋಯಿನ್, ವಿಲನ್ ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ಕುಣಿಸೋರು ಯಾರು? ಡೈರೆಕ್ಟರ್ ಇರ್ತಾನೆ, ಟೆಕ್ನಿಷಿಯನ್ ಇರ್ತಾನೆ, ಪ್ರೊಡ್ಯೂಸರ್. ಇವರೆಲ್ಲ ಕಾಣಿಸ್ತಾರ ಆಡಿಯನ್ಸ್ಗೆ? ಇಲ್ಲ. ಕಾಣಿಸ್ಕೊಳ್ಳೋರು ಯಾರು? ಹೀರೋ, ಹೀರೋಯಿನ್, ವಿಲನ್ ಅವರು. ಸೊ ನಮ್ಮ ಪಾಲಿಟಿಕ್ಸ್ ಅಲ್ಲಿ ಹೀರೋ, ಹೀರೋಯಿನ್, ವಿಲನ್ ಯಾರು ಗೊತ್ತಾ? ಪೊಲಿಟಿಷಿಯನ್ಸ್. ಅವ್ರ ಹಿಂದೆ ಕೆಲಸ ಮಾಡೋ ಲಕ್ಷಾಂತರ ಜನ ಯಾರು? ಸರ್ಕಾರಿ ನೌಕರರು. ಇದನ್ನ ಕ್ಲಿಯರ್ ಆಗಿ ಹೇಳ್ಬೋದು ನಾವು ಮಕ್ಕಳಿಗೆ. ಆಮೇಲೆ ಇಲ್ಲಿ ನಾಗರಿಕ ಸೇವೆ ಅಂದ್ರೇನು, ಅದರ ಅರ್ಥ, ಲಕ್ಷಣಗಳು ತುಂಬಾ ಚೆನ್ನಾಗಿದೆ. ಲಕ್ಷಣಗಳು: ಅರ್ಹತೆ, ಖಾಯಂ ಸೇವೆ, ಪರಿಣಿತಿ, ಅನಾಮಕತ್ವ ಅಂದ್ರೆ ಶಾಶ್ವತವಾಗಿರೋದು. ಸುಮಾರು 10 to 11 ಫೀಚರ್ಸ್ ಇದೆ ಅದರಲ್ಲಿ. ಎಸ್, ಅಫ್ಕೋರ್ಸ್, ಅವನ್ನೆಲ್ಲ ಕ್ಲಿಯರ್ ಆಗಿ ಹೇಳಿ. ಅದಾದ್ಮೇಲೆ ಅಖಿಲ ಭಾರತ ಸೇವೆಗಳಲ್ಲಿ 2 ತರ ಬರುತ್ತೆ: ಕೇಂದ್ರೀಯ ಸೇವೆಗಳು ಮತ್ತೆ ಅಖಿಲ ಭಾರತ ಸೇವೆಗಳು. ಅಂಡ್ ದೆನ್ ರಾಜ್ಯ ಸೇವೆಗಳು, KPSC, UPSC, SPSC. ಇದನ್ನೆಲ್ಲ ಡೀಟೇಲ್ ಆಗಿ ಹೇಳ್ಬೋದು. ಡೀಟೇಲ್ ಇಲ್ಲ, ಬ್ರೀಫ್ ಆಗಿರೋದು. ಕೇಂದ್ರೀಯ ಸೇವೆ ಅಂದ್ರೆ ಏನು, ಅಖಿಲ ಭಾರತ ಸೇವೆ ಅಂದ್ರೆ ಏನು, ರಾಜ್ಯ ಸೇವೆ ಅಂದ್ರೆ ಏನು, ಎಕ್ಸಾಂಪಲ್ಸ್ ಕೊಡಿ. UPSC ಯಾವ ತರ ವರ್ಕ್ ಮಾಡುತ್ತೆ, KPSC ಯಾವ ತರ ವರ್ಕ್ ಮಾಡುತ್ತೆ, ಏನ್ ಮಾನದಂಡಗಳಿದೆ, ಯಾವ ತರ ಅಪಾಯಿಂಟ್ ಆಗ್ತಾರೆ, ಎಲ್ಲವನ್ನು. ಅದಾದ್ಮೇಲೆ KAT, CAT ಇದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್.
ನ್ಯಾಯಾಂಗದ ಜೊತೆಗೆ ಇದರ ಪಾತ್ರ ಏನು? ಫಸ್ಟ್ ಫ್ರಾನ್ಸ್ ಅಲ್ಲಿ ಬಂದಂತ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್. ಸೊ ಹೇಳಿ, ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಡೀಲ್ ಮಾಡ್ತಕ್ಕಂಥ ನ್ಯಾಯಾಲಯಗಳೇ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್. ಸರ್ಕಾರಿ ನೌಕರರ ವಿವಾದಗಳನ್ನ ಮಾತ್ರ ಅವರು ತೆಗೆದುಕೊಳ್ತಾರೆ. ಜನಸಾಮಾನ್ಯರ ವಿವಾದಗಳನ್ನೆಲ್ಲ ತೆಗೆದುಕೊಳ್ಳೋದಕ್ಕೋಸ್ಕರ ಬೇರೆ ವ್ಯವಸ್ಥೆನೇ ಇದೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಸುಪ್ರೀಂ ಕೋರ್ಟ್ ಟಾಪ್ ಅಲ್ಲಿ, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತೆ ತಾಲೂಕ್ ಲೆವೆಲ್ ಕೋರ್ಟ್ಸ್. ಸೊ ವ್ಯತ್ಯಾಸ ತಿಳಿಸ್ಕೊಡ್ಬೇಕು. ಅವ್ರು ಕೇಳ್ತಾರೆ ಮಕ್ಕಳು, ಏನ್ ಸರ್ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಬೇರೆ ಕೋರ್ಟಾ, ನಮ್ಗೆ ಬೇರೆ ಕೋರ್ಟಾ ಅಂತ. ಅವಾಗ ನೀವೇನ್ ಹೇಳ್ಬೇಕು? ಸರ್ಕಾರಿ ನೌಕರರ ಸೇವೆಗೆ ಸಂಬಂಧಪಟ್ಟ ವಿವಾದಗಳೇನಾದ್ರೂ ಇದ್ರೆ ಅದನ್ನ ಮಾತ್ರ ಅಲ್ಲಿ ಹೋಗ್ತಾರೆ ಅಷ್ಟೇನೆ. ಸರ್ಕಾರಿ ನೌಕರನೇ ಸಿವಿಲ್ ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡ್ರೆ ಅವನ ಮೇಲೆ ಕೇಸ್ ಎಲ್ಲಿ ನಡೆಯುತ್ತೆ? ಮಾಮೂಲಿ ಕೋರ್ಟಲ್ಲಿ. ಇದನ್ನ ಹೇಳಿ ಅಂತ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತಾ? ಸರ್ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು, LLB ಮಾಡ್ಕೊಳ್ಳಿ ಅಂತ ಮಕ್ಕಳಿಗೆ. ಆಮೇಲೆ ಹೇಳ್ಬೇಕು ನೀವು LLB 3 years ಕೋರ್ಸಲ್ಲಿ 2 years ಮತ್ತೆ ಪೊಲಿಟಿಕಲ್ ಸೈನ್ಸ್ ಇದೆ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಕರೀತಾರೆ. ವಕೀಲರ ಸ್ವರ್ಗ ಯಾವುದು ಅಂದ್ರೆ ಭಾರತದ ಸಂವಿಧಾನ. ಆ ಸಂವಿಧಾನ ಟೀಚ್ ಮಾಡೋ ಸಬ್ಜೆಕ್ಟ್ ಯಾವುದು? ನಮ್ ಸಬ್ಜೆಕ್ಟ್. ಲಾಯರ್ ಆಗಿರೋನು ಯಾವ ತರ ಲೈಫ್ ಲೀಡ್ ಮಾಡ್ತಾನೆ, ಎಷ್ಟು ಆಪರ್ಚುನಿಟಿ ಇದೆ ಅಂತ ನೀವು ಅಲ್ಲೇ ಹೇಳಿ ಕಳ್ಸಿದ್ರೆ ನಾವು ಡಿಗ್ರಿನಲ್ಲಿ ಇನ್ನಷ್ಟು ಪುಷ್ ಮಾಡ್ತೀವಿ. ಸೊ ನಮ್ ಸಬ್ಜೆಕ್ಟ್ ನ ಪ್ರೀತಿಸ್ತಾರೆ, ಜಾಸ್ತಿ ಜನ ಸೇರ್ತಾರೆ. ಯಾವ ಸಬ್ಜೆಕ್ಟ್? ಅಲ್ಲಿಂದಾನೇ ಬರುತ್ತೆ, ನಿಮ್ಮಿಂದಾನೇ ಬರ್ತಕ್ಕಂಥದ್ದು. ಸೊ ಅಲ್ಲಿ ಸಿಲೆಬಸ್ ಆಗಿದೆ, ಕ್ಲಿಯರ್ ಆಗಿ ಹೇಳ್ತೀರಾ ನೀವು. ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಅದರ ಕಾರ್ಯವೈಖರಿ, ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಉಲ್ಲೇಖಗಳನ್ನ ತಿಳಿಸ್ಕೊಡ್ತೀರಾ. ಸೊ ಚಾಪ್ಟರ್ 3 ಇಸ್ ಕ್ಲೋಸ್ಡ್. ಇದನ್ನ ಮಾಡೋದಕ್ಕೋಸ್ಕರ 10 ಗಂಟೆ ಫಿಕ್ಸ್ ಆಗಿದೆ. ಆಲ್ಮೋಸ್ಟ್ 8 hour ಅಲ್ಲಿ ಮುಗಿಸ್ಬೋದು ಅಂತ ಅನ್ಕೊಳ್ತೀನಿ. ಚಾಪ್ಟರ್ ನಂಬರ್ 4, ಸಾಮಾಜಿಕ ಚಳುವಳಿಗಳು. ತುಂಬಾ ಚೆನ್ನಾಗಿದೆ, ಬರ್ನಿಂಗ್ ಇಶ್ಯೂಸ್. ಡೀಟೇಲ್ ಹೋಗಲ್ಲ. ಇಲ್ಲಿ ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ, ಮಾನವ ಹಕ್ಕುಗಳ ಚಳುವಳಿ ಮತ್ತು ಪರಿಸರ ಚಳುವಳಿ. ಪ್ರತಿಯೊಂದು ವಿಷಯನೂ ಇಂಪಾರ್ಟೆಂಟ್. ಅದನ್ನ ಕ್ಲಿಯರ್ ಆಗಿ ಹೇಳಿ. ದಲಿತ ಅನ್ನೋ ಪದ, ಕಾಂಟ್ರವರ್ಸಿಸ್. ಈಗಿನ ಪರಿಸ್ಥಿತಿ ಹೇಗಿದೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ಏನಕ್ಕೋಸ್ಕರ ಚಳುವಳಿಗಳು ನಡೀತಾ ಇದೆ? ಇಲ್ಲಿ ಸ್ಟೂಡೆಂಟ್ಸ್ 2 ಗುಂಪಾಗೋ ಸಾಧ್ಯತೆ ಇರುತ್ತೆ. ದಲಿತ್ಸ್, ನಾನ್ ದಲಿತ್ಸ್. ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಚರ್ಚೆ ಮಾಡ್ತಾ ಇದ್ದೀನಿ. ನಾವಿಬ್ಬರನ್ನು ಕೂಡ ಕ್ಲಿಯರ್ ಆಗಿ ತಿಳಿಸ್ಬೇಕಾಗುತ್ತೆ ಏನು ಉದ್ದೇಶಗಳು, ಆ ಚಳುವಳಿ ಏನಕ್ಕೋಸ್ಕರ ಆಗ್ತಾ ಇದೆ ಅಂತ. ಸೊ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಆಯೋಗಗಳಾಗಿದೆ, ಅದನ್ನು ತಿಳಿಸ್ಬೇಕಾಗುತ್ತೆ. ರೈತರ ಚಳುವಳಿ ಬಗ್ಗೆ, ಕಾರ್ಮಿಕರ ಚಳುವಳಿ, ಮಹಿಳಾ ಚಳುವಳಿ, ಮಾನವ ಹಕ್ಕುಗಳು ಮತ್ತೆ ಪರಿಸರದ ಬಗ್ಗೆ. ಸೊ 4ನೇ ಚಾಪ್ಟರ್ ತುಂಬಾ ಚೆನ್ನಾಗಿದೆ. ಅದೊಂದೇ ಅಲ್ಲ, ಎಲ್ಲಾ ಚಾಪ್ಟರ್ಸು ಅಷ್ಟೇನೆ. ಆಮೇಲೆ ನೆಕ್ಸ್ಟ್ 5ನೇ ಚಾಪ್ಟರ್, ರಾಷ್ಟ್ರ ನಿರ್ಮಾಣ, ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. ಬರ್ನಿಂಗ್ ಚಾಪ್ಟರ್. ಪ್ರಜಾಪ್ರಭುತ್ವ ನಗೆಪಾಟ್ಲಾಗ್ಬಿಡತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಈಗ ನಡೀತಾ ಇರೋದೇನು, ಯಾರು ಚುನಾವಣೆಗೆ ನಿಲ್ತಾ ಇದ್ದಾರೆ, ಯಾರು ಗೆಲ್ತಾ ಇದ್ದಾರೆ, ಆಡಳಿತ ಹೇಗಿದೆ. ಸ್ಟೂಡೆಂಟ್ಸ್ ಮನಸ್ಸಿಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದರ ಸಮಸ್ಯೆಗಳೇನು, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಏನು, ಎಲ್ಲ ಡೀಟೇಲ್ಸ್ ಇದೆ. ಅಸಮಾನತೆ, ಅನಕ್ಷರತೆ, ಕೋಮುವಾದ, ಭಯೋತ್ಪಾದನೆ, ಭ್ರಷ್ಟಾಚಾರ. ಒಂದೊಂದು ಟಾಪಿಕ್ಗೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೇಕಾಗುತ್ತೆ. ಈಗ ಕೋಮುವಾದ, ಅದ್ರ ಬಗ್ಗೆನೇ ನಾನು PhD ಮಾಡಿದ್ದೀನಿ. ಕೋಮುವಾದನ ಯಾರು ಬಳಸ್ಕೊಳ್ತಾರೆ, ಅದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ, ಯಾರಿಗೆ ಪ್ರಯೋಜನ ಆಗ್ತಾ ಇದೆ. ನಮ್ಮಲ್ಲೂ ಮನಸ್ಸಲ್ಲಿ ಬಯಾಸ್ ಇರುತ್ತೆ. ನಮ್ಮ ಧರ್ಮನೇ ಶ್ರೇಷ್ಠ ಅನ್ಕೊಳ್ಳೋರು ಇರ್ತಾರೆ, ಒಂದ್ ಧರ್ಮನ ಪಬ್ಲಿಕಲ್ಲಿ ಟೀಕೆ ಮಾಡೋರು ಇರ್ತಾರೆ. ವೈಯಕ್ತಿಕವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ, ಮಾನವೀಯತೆ, ಮನುಷ್ಯತ್ವ ಅನ್ನೋದೆಲ್ಲ ತಿಳ್ಕೊಂಡ್ಬಿಟ್ರೆ, ಈ ಧರ್ಮದ ಆಧಾರದ ಮೇಲೆ ಈ ಮಕ್ಕಳಲ್ಲೇ ಕೆಟ್ಟ ಭಾವನೆ ಸ್ಟಾರ್ಟಿಂಗ್ ಈಗಾಗಲೇ ಬಂದ್ಬಿಟ್ಟಿದೆ ಆಲ್ ಓವರ್ ಇಂಡಿಯಾ. ಒಂದ್ ಕಮ್ಯುನಿಟಿ ಅಂದ್ರೆ ವರ್ಸ್ಟ್ ಅಂತ ಹೇಳೋ ಭಾವನೆ, ಇನ್ನೊಂದು ಕಮ್ಯುನಿಟಿ ಅಂದ್ರೆ ಶ್ರೇಷ್ಠ ಅನ್ನೋದು. ಅದು ಹಿಂದೂಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು. ಸೊ ಇಲ್ಲಿ ಅರ್ಥ ಮಾಡಿಸ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಈ ಟಾಪಿಕ್ ನಾನು ಡಿಗ್ರಿ ಕಾಲೇಜಲ್ಲಿ ಡಿಸ್ಕಸ್ ಮಾಡೋ ಟೈಮಲ್ಲಿ 2-3 ಸಾರಿ ಯೋಚನೆ ಮಾಡ್ತೀನಿ. ಎಸ್ ಎಸ್ ಅನ್ಸಲ್ಲ. ಎಸ್ ಹ್ಮ್ 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 ಹಾ ಬಂದಾಗ ಬಂದ್ಬಿಡುತ್ತೆ. ಅದ್ರ ಉದ್ದೇಶ ಏನಂತ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಆಮೇಲೆ ಬೀಯಿಂಗ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಯಾವುದೇ ಒಂದು ಪಾರ್ಟಿನ ಮನಸ್ಸಲ್ಲಿ ಇಟ್ಕೊಂಡು ಸ್ಟೂಡೆಂಟ್ಸ್ ಮೇಲೆ ಹೇರಕ್ ಹೋಗ್ಬಾರ್ದು ನಾವು. ನಮ್ ದೃಷ್ಟಿನಲ್ಲಿ ಎಲ್ಲಾ ಪಾರ್ಟಿಗಳು ಒಂದೇನೆ, ಯಾವ್ದಕ್ಕೂ ಬೆಲೆ ಕೊಡಬಾರ್ದು. ಯಾವುದೇ ಒಂದು ಧರ್ಮಕ್ಕಾಗ್ಲಿ, ಒಂದು ಜಾತಿಗಾಗ್ಲಿ ಅದನ್ನ ಟೀಕ್ಸೋದಾಗ್ಲಿ, ಮೇಲೆ ಹಿಡಿಯೋದಾಗ್ಲಿ ಮಾಡಬಾರ್ದು.
ಸೊ PU ಲೆವೆಲಲ್ಲಿ ನೀವು ಮ್ಯಾನೇಜ್ ಮಾಡ್ತೀರಾ, ಈ ಸಮಸ್ಯೆಗಳನ್ನ ಅವ್ರಿಗೆ ಅರ್ಥ ಆಗೋವಾಗ ಹೇಳ್ತೀರಾ. ಚಾಪ್ಟರ್ ನಂಬರ್ 5 ಕ್ಲೋಸ್ ಆಗುತ್ತೆ. ಅಂಡ್ ದೆನ್ ಚಾಪ್ಟರ್ ನಂಬರ್ 6 ನೂತನ ಪ್ರವೃತ್ತಿಗಳು, ಪ್ರಾಕ್ಟಿಕಲ್ ಚಾಪ್ಟರ್ ಎಂಜಾಯ್ ಮಾಡಿರ್ತೀರಾ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು, ಸಮ್ಮಿಶ್ರ ಸರ್ಕಾರ ಮತ್ತೆ ರಾಜಕೀಯ ಹೇಗಿದೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಓದಿದೆ ಅದನ್ನ. ನಾನು ಡಿಗ್ರಿ ಲೆವೆಲಲ್ಲಿ ಓದೋದಕ್ಕಿಂತ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ. ಆ ಯುಗ ಆರಂಭ ಆಗಿದ್ದು ಯಾವಾಗ, ಆರಂಭದಲ್ಲಿ 15-20 ವರ್ಷ ಕಾಂಗ್ರೆಸ್ ಪಾರ್ಟಿ ಡಾಮಿನೆಂಟ್. ಅಂಡ್ ದೆನ್ ಮೊರಾರ್ಜಿ ದೇಸಾಯಿ ಬಂದ್ಮೇಲೆ, ವಾಜಪೇಯಿ ಬಂದ್ಮೇಲೆ, ಆಮೇಲೆ ಇತ್ತೀಚೆಗೆ ಯಾವ ಪಕ್ಷ ಡಾಮಿನೆಂಟ್ ಆಗಿದೆ, ಈ ಪ್ರಾದೇಶಿಕ ಪಕ್ಷಗಳ ಪಾತ್ರ ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ. ಈಗ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಆ ಚುನಾವಣೆಯಲ್ಲಿ NDA ಮತ್ತೆ UPA ಬಗ್ಗೆ ನೀವು ಡೀಟೇಲ್ ಆಗಿ ತಿಳಿಸಬಹುದು. ಎಸ್, ಈ ದೃಷ್ಟಿನಲ್ಲೇ ಹೇಳೋದು, ನಮ್ ಸಬ್ಜೆಕ್ಟ್ ಸಿದ್ಧಾಂತ ಮಾತ್ರ ಮಾಡಲ್ಲ, ಇರೋದಿದ್ದಂಗೆ ಡಿಸ್ಕಸ್ ಮಾಡುತ್ತೆ ಅಂತ. ಸ್ಟೂಡೆಂಟ್ಸ್ ಮನ್ಸಿಗೆ ಅನ್ಸುತ್ತಲ್ವಾ, ಬೇರೆ ಸಬ್ಜೆಕ್ಟ್ಸ್ ಗಿಂತ ಚೆನ್ನಾಗಿದೆ, ಈಸಿ ಆಗಿದೆ ಅಂತ. ಇಲ್ಲಿ ಅಸ್ಮಿತೆ ರಾಜಕೀಯ, ಅಸ್ಮಿತೆ ಅಂದ್ರೆ ಏನು, ಅದರ ಬೆಳವಣಿಗೆ ಯಾವಾಗಾಯ್ತು, ಅದಕ್ಕೆ ಸಂಬಂಧಪಟ್ಟಂತೆ 4 ಅವರ್ ಟೈಮ್ ಕೊಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿನೇ, ಯಾಕೆಂದ್ರೆ ವಿದ್ಯಾರ್ಥಿಗಳು ಅರ್ಥ ಮಾಡಿಸ್ಬೇಕು. ರಾಜಕೀಯ ಅಸ್ಮಿತೆ ಅಂದ್ರೆ ಏನು, ಅದು ಅರ್ಥ ಏನು, ಯಾವ ತರ ಈಗ ಬಳಕೆ ಆಗ್ತದೆ ಭಾರತದಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ ಮತ್ತೆ ರಾಜ್ಯಗಳಲ್ಲಿ. ಆಮೇಲೆ ಭ್ರಷ್ಟಾಚಾರದ ವಿರುದ್ಧ ಜನತೆ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಭ್ರಷ್ಟಾಚಾರ ಎಲ್ಲಿಲ್ಲ ಹುಡುಕೋಕ್ಕೂ ಆಗೋದಿಲ್ಲ, ಬನ್ನಿ. ಆಮೇಲೆ ಭಯೋತ್ಪಾದನೆ ಬಗ್ಗೆ. ಭಯೋತ್ಪಾದನೆ ನಮ್ಮ ದೇಶದ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಸಮಸ್ಯೆ ಇವತ್ತು. ಭಯೋತ್ಪಾದನೆಯಿಂದಾನೇ 3ನೇ ಮಹಾಯುದ್ಧನೂ ಆಗ್ಬೋದು ಅಂತ. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘರ್ಷಣೆಗಳಿರ್ಬೋದು, ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಅದ್ ಭಯೋತ್ಪಾದನೆ ನಿಜವಾದ ಅರ್ಥ ಏನು, ಯಾವ ತರ ಇರುತ್ತೆ, ಅದರಿಂದ ಏನೇನಾಗುತ್ತೆ ಎಲ್ಲವನ್ನ ತಿಳಿಸ್ಬೇಕಾಗುತ್ತೆ ಅಲ್ಲಿ. ಚಾಪ್ಟರ್ ನಂಬರ್ 7 ನನ್ನ ಮಟ್ಟಿಗೆ ಚಾಪ್ಟರ್ ನಂಬರ್ 7 ಚಾಲೆಂಜಿಂಗ್ ಆಗಿದೆ, ಚೆನ್ನಾಗಿದೆ. ಸಮಕಾಲೀನ ರಾಜಕೀಯ ವಿದ್ಯಮಾನಗಳು, ಕಾಂಟೆಂಪರರಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. LPG ಯಾವಾಗ ಆರಂಭ ಆಯಿತು, ಎಷ್ಟನೇ ಇಸ್ವಿನಲ್ಲಿ, ಆವಾಗ ಪ್ರಧಾನಮಂತ್ರಿ ಯಾರಾಗಿದ್ರು, ಅದರ ಪರಿಣಾಮಗಳು ಈಗೇನಾಗಿದೆ. ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಇಲ್ಲಿ ಬಂಡವಾಳವಾದದ ಬಗ್ಗೆ, ಸಮಾಜವಾದದ ಬಗ್ಗೆ ಹೇಳ್ತೀರಾ ನೀವು. ಬಂಡವಾಳವಾದ ಅಂದ್ರೆ ಏನು, ಅದು ಯಾವ ದೇಶದಲ್ಲಿದೆ, ಅದರ ಲಕ್ಷಣಗಳೇನು. ಸಮಾಜವಾದ ಅಂದ್ರೆ ಏನು, ಅದೆಲ್ಲಿದೆ. ನಮ್ಮ ದೇಶದಲ್ಲಿ ಸಮಾಜವಾದ ಅನ್ನೋ ಪದ ಇದೆ. ಈಗ 1991 ಆದ್ಮೇಲೆ ನಮ್ಮ ದೇಶ ಸಮಾಜವಾದಿ ರಾಷ್ಟ್ರವಾಗಿ ಉಳಿದಿದ್ಯಾ ಇಲ್ವಾ, ಈ ಹಿನ್ನೆಲೆಯಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಡೀಟೇಲ್ ಆಗಿ ಹೇಳ್ಬೋದು, ಅವರ್ಗಟ್ಲೆ ಬೇಡ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅರ್ಥ ಹೇಳ್ತೀರಾ, ಅದರ ಎಫೆಕ್ಟ್ಸ್ ಏನಾಗಿದೆ ಅಂತ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕ್ಲೂ ಕೊಟ್ಟು ಕಳಿಸಿ ಸರ್. ಡೀಟೇಲ್ ಮಾಸ್ಟರ್ ಡಿಗ್ರಿನಲ್ಲಿ ಓದ್ತಾರೆ, ಡಿಗ್ರಿ ಕಾಲೇಜಲ್ಲಿ ಓದ್ತಾರೆ. ನಿಮ್ಗೊಂದು ಬ್ರೀಫ್ ಎಕ್ಸಾಂಪಲ್ ನಿಮ್ಗೂ ಗೊತ್ತಿರುತ್ತೆ, ನಿಮ್ಗಿಂತ ಹೆಚ್ಚಾಗಿ ನಾನು ತಿಳ್ಕೊಂಡಿಲ್ಲ. ಈಗ ಉದಾರೀಕರಣದ ಬಗ್ಗೆ, ಲಿಬರಲೈಸೇಷನ್, ಕಂಪ್ಲೀಟ್ ಸ್ವಾತಂತ್ರ್ಯ. ಉದಾರೀಕರಣ ಅಂದ್ರೆ ಲಿಬರ್ಟಿ ಇದೆ, ಫ್ರೀಡಮ್ ಇದೆ. ಏನ್ ಬೇಕಾದ್ರೂ ಮಾಡು, ಎಷ್ಟು ಬೇಕಾದ್ರೂ ಉತ್ಪಾದನೆ ಮಾಡು, ಎಷ್ಟು ಬೇಕಾದ್ರೂ ಲಾಭ ಮಾಡು, ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡು ಅಂತ ಫ್ರೀಡಮ್ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಲೈಸೆನ್ಸ್ ಇರುತ್ತೆ. ಶ್ರೀಮಂತರಿಗೆ ಎಲ್ಲ ರೀತಿಯ ಉತ್ತೇಜನ ಸಿಗುತ್ತೆ. ಶ್ರೀಮಂತನಾಗ್ತಾ ಹೋಗೋ, ಬಡವ ನೀನ್ ಅಲ್ಲೇ ಇರೋ, ನಿನ್ನನ್ನ ಮೇಲಕ್ಕೆ ಎತ್ತಲ್ಲ, ಕಾರಣ ಕೊಡುತ್ತೆ. ಸಾಮರ್ಥ್ಯ ಇರೋನ್ ಬದುಕ್ಲಿ, ಸಾಮರ್ಥ್ಯ ಇಲ್ಲದೆ ಇರೋನು ಹೋಗ್ಲಿ. ಗೌರ್ಮೆಂಟ್ ಜಾಬ್ ಕಾಲ್ಫರ್ ಆಗುತ್ತೆ. ರಿಸರ್ವೇಶನ್ ಇದೆಯಾ, ಸರ್ಟಿಫಿಕೇಟ್ ಬೆಲೆ ಇದೆಯಾ, ಇಲ್ಲ. ಯಾರು ಜಾಬ್ ತೆಗೆದುಕೊಳ್ತಾರೆ, ಆತರ ಕೇಳಿದ ತಕ್ಷಣ ಹೇಳ್ತಾರೆ ಯಾರ ಹತ್ರ ದುಡ್ಡು ಇದೆಯೋ ಅವನು ಹೋಗ್ತಾನೆ ಅಂತ. ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ, ಸಾಮರ್ಥ್ಯ, ಮತ್ತೆ ಯಾರು ಎಲಿಜಿಬಲ್ ಅಲ್ಲಿ, ಬಡವರ ಶ್ರೀಮಂತರ, ಇವೆಲ್ಲ ಪ್ರಶ್ನೆಗಳು ಬಂದ್ಬಿಡುತ್ತೆ. ಯಾವ್ದು ಪಾಠ ಮಾಡುವಾಗ, ಖಾಸಗೀಕರಣ, ಉದಾರೀಕರಣ ಮತ್ತೆ ಜಾಗತೀಕರಣ. ಚಳುವಳಿಯ ಉದಯ. ಇಲ್ಲಿ ಸುಮಾರು 5-6 ದೇಶ ಇದೆ. ನೇಪಾಳ, ಭಾರತ, ಭೂತಾನ್, ಆಫ್ಘಾನಿಸ್ತಾನ, ಈಜಿಪ್ಟ್, ಲಿಬಿಯಾ ಅಂಡ್ ಸಿರಿಯಾ. ಈ ದೇಶಗಳಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಬಗ್ಗೆ ಹೇಳ್ಬೇಕಾಗುತ್ತೆ, ಅರ್ಥ ಮಾಡಿ. ಜಾತ್ಯತೀತ ರಾಷ್ಟ್ರ ಆಯ್ತು, ಈಗ ಪವರ್ ಯಾರಿಗಿದೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನೆಲ್ಲ ಹೇಳೋ ಟೈಮಲ್ಲಿ ನೇಪಾಳದ ಇಂದಿನ ಪರಿಸ್ಥಿತಿ ಏನು, ಭಾರತಕ್ಕೂ ನೇಪಾಳಕ್ಕೂ ನಮ್ಮ ದೇಶದ ಪ್ರಭಾವ ಆ ದೇಶದ ಮೇಲೆ ಆಗಿದೆಯಾ,
ವೀಸಾ ಇಲ್ಲ, ಡೈರೆಕ್ಟ್ ನಾವು ಪಾಸ್ಪೋರ್ಟ್ ಇಲ್ದೇನೆ ಹೋಗ್ಬೋದು ಅಲ್ಲಿಗೆ. ಸೊ ಅಲ್ಲಿನ ಸಿಸ್ಟಮ್ ಹೇಗಿದೆ, ನಮ್ಮ ಸಿಸ್ಟಮ್ ಹೇಗಿದೆ. ಅಂಡ್ ದೆನ್ ಅಫ್ಘಾನಿಸ್ತಾನ. ಸೊ ಅಫ್ಘಾನಿಸ್ತಾನ, ಈಜಿಪ್ಟ್, ಲಿಬಿಯಾ, ಸಿರಿಯಾ ಬಗ್ಗೆ ಡಿಸ್ಕಷನ್ ಮಾಡಿ. ಅಂಡ್ ದೆನ್ ಚಾಪ್ಟರ್ ನಂಬರ್ 9 ನೋಡಿ, ಇಲ್ಲಿ PU ಕಾಲೇಜ್ ಬಾಯ್ಸ್ಗೆ ಚಾಪ್ಟರ್ ನಂಬರ್ 8 ಅಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಿದೆ. ನಾವು BA ಫೈನಲ್ ಇಯರ್ ಪಾಠ ಮಾಡ್ತೀವಿ 1 ವರ್ಷ. MA ನಲ್ಲಿ ಸಪರೇಟ್ ಪೇಪರ್ ಇದೆ, IAS ಗೆ ಸಪರೇಟ್ ಪೇಪರ್ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ ಫಸ್ಟ್ ಆಫ್ ಆಲ್, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಏನು, ಅದು ಏನಕ್ಕೆ ಇರಬೇಕು, ಪ್ರಪಂಚದಲ್ಲಿ ಎಷ್ಟು ದೇಶ ಇದೆ, ಯಾವ್ಯಾವ ತರ ವ್ಯವಸ್ಥೆ ಇದೆ, ಈ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದು, ಇದರ ಪ್ರಮುಖ ಉದ್ದೇಶಗಳೇನು, ಬಹಳ ಚೆನ್ನಾಗಿದೆ ಇದರ ಅರ್ಥ, ವ್ಯಾಖ್ಯೆ, ಪ್ರಾಮುಖ್ಯತೆ. ಬಟ್ ಬ್ಯಾಡ್ ಲಕ್ 1 hour ಕೊಟ್ಟಿದ್ದಾರೆ ಅದಕ್ಕೆ ಮೀನಿಂಗ್ ಬಗ್ಗೆ. ನಾವು ಜಾಸ್ತಿ ಮಾಡ್ತೀವಿ, ನೀವು 1 hour ಅಲ್ಲೇ ಮುಗಿಸಿ ಸರ್. ಅಂತಾರಾಷ್ಟ್ರೀಯ ಸಂಬಂಧಗಳು, ನಾವು ಒಂಟಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಸಮಾಜದಲ್ಲಿ ಬದುಕ್ತೀವಿ, ಅದೇ ತರ ಒಂದ್ ದೇಶ ಒಂಟಿಯಾಗಿ ಬದುಕೋದಕ್ಕಾಗತ್ತಾ? ಇಲ್ಲ. ಇಡೀ ಪ್ರಪಂಚದ ಜೊತೆ ಸಂಬಂಧಗಳನ್ನ ಬೆಳೆಸ್ಕೊಳ್ತೀವಿ. ಒಂದ್ ದೇಶ ಇನ್ನೊಂದು ದೇಶದ ಜೊತೆ ಸಂಬಂಧ ತನ್ನ ಅಭಿವೃದ್ಧಿಗೋಸ್ಕರ ಬೆಳೆಸುತ್ತೆ. ಇದನ್ನ ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಏಕಪಕ್ಷೀಯ ರಾಷ್ಟ್ರಾಧಿಪತ್ಯ, ದ್ವಿಪಕ್ಷೀಯ ರಾಷ್ಟ್ರಾಧಿಪತ್ಯ, ಬಹುಪಕ್ಷೀಯ ರಾಷ್ಟ್ರಾಧಿಪತ್ಯ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಯೂನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್. ಯೂನಿಪೋಲಾರ್ ಅಂತ ಹೇಳಿದ್ರೆ ಏಕ ಧ್ರುವೀಕರಣ ಅಂತ ನಾವು ಹೇಳ್ತೀವಿ. ಇಲ್ಲಿ ಏಕ ರಾಷ್ಟ್ರ